ಪರಿಶುದ್ಧನು 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 ಆಗಿರುವಂತ ನಮ್ಮ ತಂದೆಯಾದ ದೇವರ ಮಧುರವಾದ ನಾಮದಲ್ಲಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯುಳ್ಳ ನಾಮದಲ್ಲಿ ಎಲ್ಲರಿಗೂ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ, ಆತ್ಮನ ಬಾಲದಿಂದ ಅಭಿಷೇಕಿಸಿ ಈ ಒಂದು ಆರಾಧನೆಯಲ್ಲಿ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವಾಗೆ ಸಹೋದರಿ ಸೈಲಾ ಬೆಂಜಮಿನ್ ಅವರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮುಂಜಾನೆಯ ಶುಭಾಶಯ ದಿನಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಈಗ ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಇನ್ನೊಂದು ಆವರ್ತಿ ನಾವು ನಿಮ್ಮ ಒಂದು ಪಾದ ಬಳಿಗೆ ಬಂದು ಧ್ಯಾನಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲಿ ಇಬ್ಬರು ಮೂರು ಜನ ಸೇರಿ ನನ್ನ ನಾಮವನ್ನು ಘನಪಡಿಸುವರು ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ನಮ್ಮ ದೇವರು ನಮ್ಮನ್ನು ಜೀವಂತರ ಸಂಖ್ಯೆ ಪಟ್ಟಿಯಲ್ಲಿಟ್ಟು ನಮ್ಮನ್ನು ಕಾದು ಕಾಪಾಡಿಕೊಟ್ಟಿದ್ದಕ್ಕಾಗಿ ಈ ಶುಭ ದಿನದಲ್ಲಿ ನಿಮ್ಮ ಒಂದು ವಾಕ್ಯವನ್ನು ಕೇಳಲಿಕ್ಕೆ ಆಗುವಂತೆ ನಮ್ಮನ್ನು ಪ್ರೇರೇಪಿಸಿದಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ನೀನು ಕಾದು ಕಾಪಾಡು ಸ್ವಾಮಿ. ತಂದೆಯೇ, ನಾವು ಯಾವ ಯಾವ ಕಾರಣಕ್ಕೆ ಬಂದಿದ್ದೇವೆ ನಿಮ್ಮತ್ತ ನಿಮಗೆ ತಿಳಿದಿದೆ ಕರ್ತನೆ. ಆದರೂ ನಮ್ಮನ್ನು ನೀನು ತಬ್ಬಿಕೊಂಡು ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಮ್ಮನ್ನು ನಡೆಸಿ ಕಾದು ಕಾಪಾಡು. ಈ ದಿನದ ವಾಕ್ಯವನ್ನು ಹಿರಿಯರಾದಂತ ನಾಗರಾಜ್ ಸರ್ ಅವರಿಗೂ ಬೇಡಿಕೊಳ್ಳುತ್ತೇವೆ. ಆ ಮಗನನ್ನು ನೀನು ಆಶ್ವಸಿ ಕಾಪಾಡು ಕರ್ತನೆ. ಅವರು ಈ ದಿನದ ನಮಗೆ ನಿಮ್ಮ ಒಂದು ವಾಕ್ಯದ ಆಹಾರವನ್ನು ನಮಗೆ ಕೊಡುವಾಗೆ ನಮ್ಮ ಮಗನನ್ನು ಹೆಚ್ಚಾದ ರೀತಿಯಲ್ಲಿ ಅವರ ಕುಟುಂಬವನ್ನು ಕಾದು ಕಾಪಾಡು. ಬಸವರಾಜ್ ಅವ್ರಿಗಾಗಿ ಬೇಡಿಕೊಳ್ಳುತ್ತೇವೆ. ಅವರ ಕುಟುಂಬವನ್ನು ನೀನು ಇದೇ ರೀತಿಯಲ್ಲಿ ಆಶ್ವಸಿ ಕಾಪಾಡು. ಇಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಅವರ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ, ಅವರ ಕುಟುಂಬಕ್ಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲರನ್ನು ನೀನು ಆಶ್ವಸಿ ಕಾದು ಕಾಪಾಡಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಇದ್ದಾರೆ. ಅವರ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವಾದಿಸು ನಿನ್ನ ನಂಬುವವರಿಗೆ, ಆಶೀರ್ವಾದಿಸು ನಿನ್ನ ನಂಬುವವರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನಿನ್ನ ವಾಕ್ಯದಂತೆ ನಡೆಯುವೆನಾ,
ನಿನ್ನ ಆತ್ಮದಿ ತುಂಬಿಸು ನನ್ನ, ನಿನ್ನ ವಾಕ್ಯದಂತೆ ನಡೆಯುವೆನಾ. ನಿನ್ನ ಆತ್ಮದಿ ತುಂಬಿಸು ನನ್ನ, ಪರಿಶುದ್ಧ ಆತ್ಮದಿಂದ ಸಾರುವೆ ಸುವಾರ್ತೆಯನ್ನು. ಪರಿಶುದ್ಧ ಆತ್ಮದಿಂದ ಸಾರುವೆ ಸುವಾರ್ತೆಯನ್ನು. ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನ ನಿನ್ನ ಸ್ತುತಿ ಮಾಡಲಿ, ಎಲ್ಲ ಜಾತಿ ಜನ ನಿನ್ನ ಸ್ತುತಿ ಮಾಡಲಿ. ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ, ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಆಲಿಸ್ಲಿಕ್ಕೆ ಹೋಗೋಣ. ನಮ್ಮ ಜೊತೆಯಲ್ಲಿ ಸಂದೇಶಕ್ಕಾಗಿ ಹಿರಿಯರಾದಂತ ನಾಗರಾಜ್ ಪ್ರಿನ್ಸಿಪಾಲ್ ರವರಿದ್ದಾರೆ. ದೇವರು ಅವರನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ಆಶೀರ್ವದಿಸಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ನಾನು ಸ್ವಾಗತಿಸುವಂತನಾಗಿದ್ದೇನೆ. ಹಿರಿಯರಾದಂತ ನಾಗರಾಜ್ ಸರ್ ಅವರೇ, ನಿಮ್ಮ ಸಮಯ ಈ ಸಮಯದಲ್ಲಿ ಸಂದೇಶವನ್ನು ತರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ತುಂಬಾ ವಂದನೆಗಳು. ಕೂಡಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ, ಹಾಗೂ ಈ ದಿನದ ಶುಭೋದಯಗಳನ್ನ ನಿಮಗೆ ಸಲ್ಲಿಸುವನಾಗಿದ್ದೇನೆ. ಅವಕಾಶಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸ್ತೇನೆ, ಹಾಗೂ ಈ ಒಂದು ಅವಕಾಶವನ್ನು ಕೊಡುವಂತ ಬೋಧಕರಿಗೆ ನನ್ನ ತುಂಬ ಹೃದಯದ ಒಂದು ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ನಾವು ಇಂದಿನ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ಒಂದು ಭಾಗ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 30 ವಚನಗಳನ್ನ ನಾವು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 30 ವಚನದವರೆಗೆ ಓದಿಕೊಳ್ಳೋಣ. ಸ್ವಾಮಿಯಲ್ಲಿ ಒಂದು ಸಾಮ್ಯವನ್ನ ಆತನು ತಿಳಿಸುವನಾಗಿದ್ದಾನೆ. ಅದೇನೆಂದರೆ, ಯೇಸು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ದೆ ಮಾಡುವ ಸಮಯದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಕಳೆಯನ್ನು ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲ ಬಿಟ್ಟಾಗ ಕಳೆಯೂ ಸಹ ಕಾಣ ಬಂದಿತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ಹೊಲದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಿದೆಯಲ್ಲ, ಕಳೆ ಎಲ್ಲಿಂದ ಬಂದಿತು ಎಂದು ಕೇಳಿದರು. ಅದಕ್ಕೆ ಅವನು, ಇದು ವೈರಿ ಮಾಡಿದ ಕೆಲಸ ಎಂದು ಹೇಳಿದನು. ಅದಕ್ಕೆ ಆಳುಗಳು ಅವನಿಗೆ, ಹಾಗಾದರೆ ನಾವು ಹೋಗಿ ಅದನ್ನು ಕಿತ್ತು ಹಾಕುವುದು ನಿಮಗೆ ಇಷ್ಟವಿದೆಯೋ ಎಂದು ಕೇಳಿದರು. ಅವರಿಗೆ ಅವನು, ಬೇಡ, ಕಳೆಯನ್ನು ಕೀಳುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಒಟ್ಟಿಗೆ ಬೆಳೆಯಲಿ
ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಕಳೆಯನ್ನು ಕಿತ್ತು ತೆಗೆದು ಹೊರೆ ಕಟ್ಟಿ ಅದನ್ನು ಸುಡುವುದಕ್ಕೆ ಹಾಕಿ ಗೋಧಿಯನ್ನು ಕೂಡಿಸಿ ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವನು ಅಂದನು. ಈ ವಾಕ್ಯದಲ್ಲಿ ನಾನು ಹಾಕಿದ ಒಂದೇ ಒಂದು ಪದ ಏನಂದ್ರೆ, ಶಿಷ್ಯರು ನಾವು ಹೋಗಿ ಅದನ್ನ ಕಿತ್ತಾಕ್ತೇವೆ, ಕಳೆನ ಕಿತ್ತಾಕ್ತೇವೆ, ಅದನ್ನ ನಿನ್ಗೆ ಇಷ್ಟ ಇದೆಯಾ ಎಂಬುದಾಗಿ ಕೇಳಿದಾಗ ಸ್ವಾಮಿ ಹೇಳ್ತಾನೆ, ಬೇಡ ಎಂಬುದಾಗಿ. ಕಳೆಯನ್ನು ಆರಿಸಿ ತೆಗೆಯೋಣವೇ ಎಂಬುದಾಗಿ ಅವ್ರು ಕೇಳ್ತಾರೆ. ಅದು ನಿನಗೆ ಇಷ್ಟವೇ ಎಂಬುದಾಗಿ ಅವ್ರು ಕೇಳುವಾಗ ಆ ಯಜಮಾನ ಸ್ವಲ್ಪ ಈ ಒಂದು ಪ್ರಶ್ನೆನ ಆಲೋಚಿಸುವಾಗ, ಗೋಧಿ ಪೈರು ಕಳೆ ಒಟ್ಟಿಗೆ ಬೆಳೀತದೆ. ಈಗ ಪೈರಿಗೆ ಕೊಡುವಂತ ಗೊಬ್ಬರ, ನೀರು ಇವೆಲ್ಲವನ್ನ ಈ ಅಣಜಿಗಳು ಅಥವಾ ಕಳೆಗಳು ಹೀರಿಕೊಂಡು ವೇಗವಾಗಿ ಬೆಳೀತವೆ. ಅದರಿಂದ ಬೆಳೆಗೆ ಸಾಕಷ್ಟು ಗೊಬ್ಬರ ಸಿಗೋದಿಲ್ಲ ಅಥವಾ ಸೂರ್ಯನ ಬೆಳಕು ಸಹ ಸಿಗೋದಿಲ್ಲ. ಹೀಗೆ ಅದರಿಂದ ಯಾರು ತಾನೇ ಆ ಒಂದು ಕಳೆಯನ್ನ ಬಿಡ್ತಾರೆ ಅಲ್ಲಿ, ಅದರಲ್ಲಿ ಯಾವ ಉಪಯೋಗವೂ ಇಲ್ಲ. ಈ ಕಳೆ ಅಥವಾ ಅಣಜಿ ಹೆಚ್ಚಿದ್ರೆ ಗೋಧಿ ಬೆಳೆಯೂ ಸಹ ಕಡಿಮೆಯಾಗಿ ಬೆಳೆಯುವಂತಾಗಿದೆ. ಇಲ್ಲಿ ನಾವು ನೋಡುವಂಥದ್ದು ನಮ್ಮ ಕ್ರೈಸ್ತ ವಲಯದಲ್ಲಿ ಸಹ ಅನೇಕ ವಿಧವಾದಂತಹ ಕಲೆಗಳನ್ನ ಆಗಾಗ್ಗೆ ನಾವು ಕಾಣ್ತೇವೆ. ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಕರ್ತನ ಪ್ರವಾದಿಗಳ ಜೊತೆಯಲ್ಲಿ ಸುಳ್ಳು ಪ್ರವಾದಿಗಳನ್ನ ನಾವು ಕಾಣ್ತೇವೆ. ಇವು ಕಲೆಗಳು, ಕಪಟಿಗಳನ್ನ ಕಾಣ್ತೇವೆ. ನೀತಿ ನ್ಯಾಯಗಳು ಇಲ್ಲದೆ ಹೋಗುವಾಗ ನಮ್ಮ ಮನಸ್ಸು ನಮ್ಗೆ ಗೊತ್ತಾಗದ ಹಾಗೆಯೇ ನೀತಿಗಾಗಿ ನಾವು ಹೋರಾಡ್ಲಿಕ್ಕೆ ನಾವು ಮುಂದಾಗ್ತೇವೆ. ಈ ಕಲೆಗಳು ಹೇಗೆ ಎಂಬುದಾಗಿ ನಾವು ನೋಡುವಾಗ ಸಾಮಾನ್ಯವಾಗಿ ನೋಡಿ, ಸಭೆಗಳಲ್ಲಿ ನಾವು ಬೋಧಕರನ್ನ ನೋಡುವಾಗ, ವಿಶ್ವಾಸಿಗಳನ್ನ ನೋಡುವಾಗ ಅಲ್ಲಲ್ಲಿ ಅನೇಕ ಕಲೆಗಳನ್ನ ನಾವು ಕಾಣ್ತೇವೆ. ಕೆಲವು ಸಾರಿ ಕೆಲವರು ಭಕ್ತಿಹೀನರಾಗಿರ್ತಾರೆ, ಕೆಲವರು ಸಭೆಗೆ ಸರಿಯಾಗಿ ಬರುವುದಿಲ್ಲ, ಅಥವಾ ಅವರಲ್ಲಿ ಯಾವುದೇ ರೀತಿಯ ಭಕ್ತಿ ಇರೋದಿಲ್ಲ. ಆದರೆ ಅವರು ತಮ್ಮ ಹಣ ಬಲದಿಂದ ಅಥವಾ ಇನ್ನಿತರ ಪ್ರೋತ್ಸಾಹದಿಂದ ಸಭೆಯಲ್ಲಿಂದ ಮುಖ್ಯವಾದಂಥ ಆ ಪದವಿಗಳನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ನಿಜವಾದಂಥ ವಿಶ್ವಾಸಿಗಳನ್ನ ಅವ್ರೇನ್ ಮಾಡ್ತಾರೆ, ಒಂದ್ ಕಡೆ ಒತ್ತು ಬಿಡ್ತಾರೆ, ಅವನ ಒಂದು ಮೂಲೆಗೆ ತಳ್ಳಾಕ್ತಾರೆ. ಇದನ್ನ ನಾವು ಕಾಣ್ತೇವೆ. ಕೆಲವು ಸಮಯದಲ್ಲಿ ಬೇರೆ ಬೇರೆ ಪ್ರಶ್ನೆಯನ್ನ ಇಟ್ಟುಕೊಂಡು ಅದಕ್ಕೆ ಮಹತ್ವ ಕೊಡ್ತಾರೆ. ಕೆಲವರ ದುರ್ನಡ ಒಂದು ಕೆಟ್ಟತನಗಳು, ಅವ್ರು ಮಾಡುವಂತ ಕೆಟ್ಟತನಗಳು ನಮಗೆ ರಕ್ತ ಕುದಿಯುವಂತೆ ಮಾಡ್ತದೆ. ಆದ್ರೆ ಅಂತ ಸಮಯದಲ್ಲಿ ಒಳ್ಳೆ ವಿಶ್ವಾಸಿಗಳಿಗೆ ಏನಾಗುತ್ತೆ, ಕೇಡಾಗುತ್ತೆ. ಸ್ವಾಮಿ ನಾವು ಹೇಳುವಾಗ ಕುರಿಯ ಚರ್ಮವನ್ನು ಒದ್ದುಕೊಂಡ ತೋಳುಗಳನ್ನ ಕಾಣುವಾಗ ಅವರ ಮುಖವಾಡಗಳನ್ನ ನಾವು ಅರಿಬೇಕು ಎಂಬುದಾಗಿ ನಾವು ಎಣಿಸ್ತೇವೆ. ಈ ದುರ್ಬೋಧಕರು ಅಥವಾ ಭಕ್ತಿಯ ವೇಷಧಾರಿಗಳಾಗಿರೋದನ್ನ ನೋಡುವಾಗ ನಾವು ಅವರೆಲ್ಲರನ್ನ ನಾವು ಬಹಿರಂಗಪಡಿಸಿ ಅವರ ಅಂತಹ ಕಲೆಗಳನ್ನ ತೆಗೆಯಲಿಕ್ಕೆ ನಾವು ಮುಂದಾಗ್ತೇವೆ. ನಮ್ಮ ಆಲೋಚನೆ ಏನಂದ್ರೆ, ಕಳೆಗಳು ಬೆಳೆಯಲೇಬಾರದು, ಅವು ಕಿತ್ತು ಎಸಲ್ಪಡ್ಬೇಕು ಎಂಬುದು ಅದು ಒಂದು ರೀತಿ ನ್ಯಾಯ. ಯಾಕಂದ್ರೆ ಆ ಕಳೆಗಳನ್ನ ಬಿಟ್ಟರೆ ತೊಂದರೆ ಆಗುವುದು ಸಭೆಗಳಿಗೆ ಅಲ್ವೇ. ಹೀಗೆ ಆದ್ರೆ ಆ ನ್ಯಾಯ ಸ್ವಾಮಿ ಹೇಳ್ತಾರೆ, ಇದು ಲೌಕಿಕವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಯಜಮಾನನ ಬಳಿ ಈ ಆಳುಗಳು ಬಂದು ಅಥವಾ ಶಿಷ್ಯರು ಕೇಳ್ತಾರೆ, ಅಣಜಿಯನ್ನು ಆರಿಸಿ ತೆಗೆಯೋಣವೇ ಎಂದು ಕೇಳುವಾಗಂತ ಆ ಯಜಮಾನ ಕೊಟ್ಟಂತ ಉತ್ತರ ಏನಂದ್ರೆ, ಬೇಡ ಎಂಬುದೇ. ಬೇಡವೆಂದು ಆತನು ಕಡಖಂಡಿತವಾಗಿ ಹೇಳ್ತಾನೆ. ಇದು ಒಂದು ರೀತಿ ಆಶ್ಚರ್ಯವಾಗಿದೆ ಅಲ್ವೇ. ಮನುಷ್ಯ ಜ್ಞಾನ ಕಳೆಗಳನ್ನ ಕಿತ್ತು ಹಾಕಲು ಪ್ರೇರೇಪಿಸುವಾಗ ಕರ್ತನ ಜ್ಞಾನ ಬೇಡ ಎಂಬುದಾಗಿ ತಡೆ ಹಿಡಿತದೆ. ಇದು ಒಂದು ರೀತಿ ನೂತನವಾಗಿದೆ ಅಲ್ವೇ. ಹೌದು, ನಮ್ಮ ಪ್ರಿಯ ಕರ್ತನು ಅದಕ್ಕೆ ಒಂದು ವಿವರಣೆ ಕೊಡ್ತಾನೆ. ಬೇಡ, ಕಳೆಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವಾಗ ಮೊದಲು ಆ ಅಣಜೆಯನ್ನ ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನ ನನ್ನ ಕಣಜಕ್ಕೆ ತುಂಬಿರಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಎರಡೂ ಕೂಡ ಬೆಳೆಯಲಿ ಎಂಬುದು ದೇವರ ಜ್ಞಾನ, ದೈವ ಜ್ಞಾನ. ಅನೇಕ ಸಮಯಗಳಲ್ಲಿ ದೇವರ ಜ್ಞಾನವನ್ನ ನಮ್ಮಿಂದ ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ನಮ್ಮ ಜ್ಞಾನಕ್ಕಿಂತಲೂ ದೇವರ ಜ್ಞಾನ ಅನೇಕ ಸಾವಿರ ಪಾಲು ಹೆಚ್ಚಿನದು ಎಂಬುದನ್ನು ನಾವು ಮರೆತು ಹೋಗಬಾರದು.
ಇಲ್ಲಿ ಲೋಕದವರು ದೇವರಲ್ಲಿ ಯಾವುದನ್ನ ಬುದ್ಧಿಹೀನತೆ ಎಂಬುದಾಗಿ ಎಣಿಸ್ತಾರೋ ಅದು ಮನುಷ್ಯನ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ನಾವು ಇದನ್ನ 1 ಕೊರಿಂಥ 1ನೇ ಅಧ್ಯಾಯ 25 ಮತ್ತು 26, 27ನೇ ವಚನದಲ್ಲಿ ನಾವು ನೋಡ್ತೇವೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದಾಗಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಈ ಅಣಜಿಯನ್ನ ಅಥವಾ ಈ ಕಲೆಯನ್ನು ಆರಿಸಿ ತೆಗೆಯಬಾರದು ಎಂಬುದಕ್ಕೆ ಕರ್ತನು ಕೊಡುವಂತ ಒಂದು ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ಈ ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೇನಾದರೂ ಕಿತ್ತಿರಿ ಎಂಬುದೇ. ಒಂದು ಗೋಧಿ ಪೈರಿನಾಗಲಿ ಕೀಳುವುದನ್ನ ಕರ್ತನು ಆತನು ಇಷ್ಟಪಡುವುದಿಲ್ಲ, ಒಬ್ಬನಾದರೂ ನಾಶವಾಗಬಾರದು ಎಂಬತಕ್ಕಂಥ ಉದ್ದೇಶದಿಂದ. ಇಲ್ಲಿ ಈ ಚಿಕ್ಕವರಲ್ಲಿ ಯಾರೊಬ್ಬರೂ ಎಡುವುದು ಕರ್ತನಿಗೆ ಅದು ಇಷ್ಟವಾಗುವುದಿಲ್ಲ. ಇಂದು ನಾವೇನ್ ಮಾಡ್ತೇವೆ, ಅನೇಕರು ನಾವೇ ಕೈಗಳನ್ನ ಕೀಳುವಂತ ಒಂದು ಕೆಲಸದಲ್ಲಿ ಇದ್ದೇವೆ ಎಂಬುದಾಗಿ ಎತ್ತೆತ್ಕೊಳ್ತಾರೆ. ಸೇವಕರ ಮಧ್ಯದಲ್ಲಿರುವಂತ ಕಳೆಗಳನ್ನ ನಾವು ಕೀಳ್ತೇವೆ, ವಿಶ್ವಾಸಿಗಳ ಮಧ್ಯದಲ್ಲಿ ಇರುವಂತ ಕಳೆಗಳನ್ನ ಕಿತ್ತು ಬಿಡ್ತೇವೆ ಎಂಬುದಾಗಿ ಅವರು ಹೇಳುವಂತರಾಗಿದ್ದಾರೆ. ಇಂಥವರು ತಮ್ಮ ದೃಷ್ಟಿಯಲ್ಲಿ ನಾವೇ ಜ್ಞಾನಿಗಳು ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಆದರೆ ಕರ್ತನ ದೃಷ್ಟಿಯಲ್ಲಿ ಇವರು ಬುದ್ಧಿಹೀನರಾಗಿದ್ದಾರೆ. ಯಾಕಂದ್ರೆ ಇವರು ಆ ಒಂದು ಕಳೆಗಳನ್ನ ಕೀಳ್ತಾರೆ ಎಂಬುದಾಗಿ ನೆನೆಸಿ ಗೋಧಿ ಪರಿಗಳನ್ನ ಕಿತ್ತು ಬಿಡ್ತಾರೆ. ನಾವು ಕಳೆಗಳನ್ನ ಕೀಳ್ತೇವೆ ಎಂಬುದಾಗಿ ಹೇಳಿ ಇತರನ್ನ ಅವ್ರು ಏನ್ ಮಾಡ್ತಾರೆ, ಒಳ್ಳೆಯವರನ್ನ, ಒಳ್ಳೆ ವಿಶ್ವಾಸಗಳನ್ನ ಏನ್ ಮಾಡ್ತಾರೆ, ಅವ್ರು ನೋಯಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅವರಿಗೆ ಕೆಲವು ಸಾರಿ ಕಳೆ ಯಾವುದು ಅಥವಾ ಗೋಧಿ ಪರಿ ಯಾವುದು ಎಂಬುದಾಗಿ ತಿಳುವಳಿಕೆ ಇಲ್ಲ. ಇದು ಹೇಗೆಂದ್ರೆ ಕುರುಡರಿಗೆ ದಾರಿ ತೋರಿಸುವ ಕುರುಡರ ಕಣ್ಣುಗಳೇ ಇದ್ದಾಗೆ. ಇದು ಒಳ್ಳೆಯ ಗೋಧಿ ಪರಿ ಸಹ ಅವರಿಗೆ ಕಳೆಯಾಗಿ ಕಾಣುವಷ್ಟು ಮಟ್ಟಿಗೆ ಅವರಲ್ಲಿ ಆ ಒಂದು ಮನಸ್ಸಿರ್ತದೆ ಎಂಬುದಾಗಿ ನೋಡ್ತೇವೆ. ಇದು ಒಂದು ದುಃಖಕರವಾದ ಒಂದು ಸಂಗತಿ. ಈ ಕಳೆಗಳನ್ನ ಕೀಳುವುದು ಬೇಡ, ಗೋಧಿ ಪರಿಯನ್ನ ನಾಶಗೊಳಿಸುವುದು ಬೇಡ, ಸುಗ್ಗಿ ಕಾಲದವರೆಗೆ 2 ಬೆಳೆಯಲಿ ಎಂಬುದಾಗಿ ಕರ್ತನ ಒಂದು ನ್ಯಾಯ ತೀರ್ಪಾಗಿರ್ತದೆ. ಪ್ರಿಯರೇ, ಕರ್ತನ ನ್ಯಾಯ ತೀರ್ಪನ್ನ ಮೀರುವಂತ ಯಾವ ನ್ಯಾಯ ತೀರ್ಪನ್ನ ನೀನು ಮಾಡದಿರು. ಈ ಒಂದು ನ್ಯಾಯ ತೀರ್ಪನ್ನು ನಾವು ಮಾಡಬಾರದು, ಅದನ್ನ ಕರ್ತನಿಗೆ ನಾವು ಬಿಡಬೇಕು. ಯಾಕಂದ್ರೆ ಕರ್ತನ ನ್ಯಾಯ ತೀರ್ಪು ಉತ್ತಮವಾದ ಎಂಬುದಾಗಿ ನಾವು ನೋಡ್ತೀವಿ. ಈ ಕಳೆಗಳನ್ನ ಅಥವಾ ಬೇರೆಯವರನ್ನ ನೋಯಿಸ್ಲಿಕ್ಕೆ, ಬೇರೆಯವರನ್ನ ನಾವು ಅವ್ರ ಮೇಲೆ ದೋಷ ಅಪರಾಧಗಳನ್ನ ಹೊರಿಸುವಾಗ, ನಾವು ಅದನ್ನ ಅವರನ್ನ ನೋಯಿಸ್ಲಿಕ್ಕೆ ಮುಂದಾಗುವಾಗ ಕರ್ತನ ಚಿತ್ತವನ್ನ ಮೀರ್ತಾ ಇದ್ದೇವೆ ಎಂಬುದಾಗಿ ನಾವು ತಿಳ್ಕೋಬೇಕು. ನಮಗೆ ಗೊತ್ತಾಗದ ಹಾಗೆ, ನಮಗೆ ಅರಿವಿಲ್ಲದಂತೆಯೇ ಸೈತಾನನು ನಮ್ಮ ಮನಸ್ಸಿನೊಳಗೆ ಆತ ಹೋಗ್ಬಿಡ್ತಾನೆ. ಆ ವಿಶ್ವಾಸಿಗಳ ಹಾಗೂ ದೇವ ಸೇವಕರ ಒಳ್ಳೆಯ ಕಾರ್ಯಗಳನ್ನ ನಮ್ಗೆ ತಿಳಿಯಪಡಿಸಿಲ್ಲ. ಎಷ್ಟೋ ಸಾರಿ ನಾವು ಕೆಲವು ಸಾರಿ ಏನ್ ಮಾಡ್ತೇವೆ, 99 ಒಳ್ಳೆ ಕಾರ್ಯಗಳನ್ನ ಮಾಡಿದ್ರು ಒಂದು ಕೆಟ್ಟ ಒಂದು ಕಾರ್ಯಗಳನ್ನ ಮಾಡಿದಾಗ ಅದನ್ನೇ ದೊಡ್ಡದಾಗಿ ವಿಷಯವನ್ನ ಬಹಿರಂಗ ಪಡ್ತದೆ. ಆ ಒಂದು ಒಂದೇ ಒಂದು ತಪ್ಪನ್ನ ಹಿಡ್ಕೊಂಡು, ದೋಷವನ್ನ ಹಿಡ್ಕೊಂಡು ಅವ್ರನ್ನ ಆ ಕಲೆಯನ್ನ ನಾನು ತೆಗೆದಾಕ್ತೇನೆ, ಅವ್ರು ಮಾಡಿ ತಪ್ಪು ಎಂಬುದಾಗಿ ಅವ್ರನ್ನ ನಾವು ಏನ್ ಮಾಡ್ತೇವೆ, ತಪ್ಪು ಅರ್ಥವನ್ನು ನಾವು ತಿಳ್ಕೊಳ್ಳೋದು. ಸೈತಾನ ಹೀಗೆ ನಮಗೆ ಗೊತ್ತಾಗದ ರೀತಿಯಲ್ಲಿ ಒಳ್ಳೆ ಕಾರ್ಯಗಳನ್ನ ಆತ ನಮಗೆ ತಿಳಿಯಪಡಿಸಿಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ತಪ್ಪು ದೋಷಗಳಿದ್ರೆ ನಾವು ಅದನ್ನ ದೊಡ್ಡದಾಗಿ ಮಾಡಿ ಅದನ್ನ ಇತರಿಗೆ ತೋರಿಸ್ತಾನೆ. ಅವನು ಹೇಗಂದ್ರೆ, ನೀನೇ ಸರಿ, ಈ ತಪ್ಪು ದೋಷವನ್ನ ಹೊರಗಡೆ ತರಲಿಕ್ಕೆ ನೀನೊಬ್ಬನೇ ತಕ್ಕವನು, ನೀನೇ ತಾನೇ ಈ ಕ್ರೈಸ್ತ ಒಂದು ಸಮಾಜದ ಅಥವಾ ಸಭೆಯ ಈ ಒಂದು ಉಳುಕನ್ನ ತಿದ್ದುಪಡಿ ಮಾಡ್ಲಿಕ್ಕೆ ನೀನೇ ಹುಟ್ಟಿದೆಯೇ, ಅದು ನಿನ್ನಿಂದ ಮಾತ್ರ ಸಾಧ್ಯ ಎಂಬುದಾಗಿ ಇಂದೆಲ್ಲ ಹೇಳಿ ಸೈತಾನ ಏನ್ ಮಾಡ್ತಾನೆ, ನಮ್ಮನ್ನ ಮಲಗೊಳಿಸ್ತಾನೆ. ಪ್ರಕಟಣೆ 12ನೇ ಅಧ್ಯಾಯ 10ನೇ ವರ್ಷದಲ್ಲಿ ಹೀಗೆ ಹೇಳ್ತದೆ, ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಎಂಬುದಾಗಿ. ಯಾವ ಒಬ್ಬ ವ್ಯಕ್ತಿ ದೇವರ ಮಕ್ಕಳ ಮೇಲೆ ದೂರು ಹೇಳಲಿಕ್ಕೆ ಮುಂದಾಗ್ತಾನೋ ಅವನು ಸಹ ಸೈತಾನನಿಗೆ ದೊಬ್ಬಲ್ಪಡುವನು. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ, ಇಸ್ರಾಯೇಲಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ ಎಂಬುದಾಗಿ ನಾವು ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ. ಅದರಿಂದ ಕರ್ತನ ಆತ್ಮದ ಆತನು ಯಾರಲ್ಲಿ ವಾಸಿಸುವನೋ ಅಂಥವರು ಇತರ ಒಳ್ಳೆಯದನ್ನ, ಅಭ್ಯುದಯವನ್ನ, ಅವರ ಅಭಿವೃದ್ಧಿಯನ್ನ ಬಯಸುವರಾಗಿರ್ತಾರೆ. ಆದ್ರೆ ದೂರುಗಾರನಂತ ಸೈತಾನನ ಆತ್ಮ ಯಾರಲ್ಲಿ ಇರ್ತದೋ ಅಂಥವರು ತಮ್ಮ
ಕಣ್ಣಿನಲ್ಲಿರುವ ತೊಳೆಯನ್ನ ಗಮನಿಸದೆ ಬೇರೆಯವರ ಕಣ್ಣಿನಲ್ಲಿರುವ ತೊವೆಯನ್ನ ಅವರು ನೋಡ್ತಾರೆ. ಕಲೆಗಳು ಈ ಒಂದು ಕಲೆಗಳು ಅಥವಾ ಅಣಜಿ ಎಲ್ಲಿವೆ ಎಂಬುದನ್ನೇ ಅವರು ಯಾವಾಗಲೂ ದೃಷ್ಟಿಸುವುದರಿಂದ ಕರ್ತನ ಮಾತುಗಳನ್ನು ಅವರು ಲಕ್ಷ್ಯ ಮಾಡುವುದಿಲ್ಲ. ಯಾವಾಗಲೂ ಆ ತಪ್ಪು ಹುಡುಕುವುದಲ್ಲೇ ಅವರು ತಮ್ಮ ಜೀವನ ಕಳೀತಾ ಇರ್ತಾರೆ. ಆದರೆ ಅವರು ಕರ್ತನ ಮಾತನ್ನ ಲಕ್ಷಿಸುವುದಿಲ್ಲ. ಇಲ್ಲಿ ಒಂದು ವಾಕ್ಯ ಅಲ್ಸ ಕೀರ್ತನೆಗಾರನಲ್ಲಿ ಕೀರ್ತನೆ 105ನೇ ಅಧ್ಯಾಯ 15ನೇ ವರ್ಷದಲ್ಲಿ, ನಾನು ಅಭಿಷೇಕಿಸಿದವರನ್ನ ಮುಟ್ಟಬಾರದು, ಪ್ರವಾದಿಗಳಿಗೆ ಯಾವ ಕೆಡನು ಮಾಡಬಾರದು ಕರ್ತನ ಹೇಳ್ತಾನೆ. ಅಂದ್ರೆ ದೇವರ ಮಕ್ಕಳನ್ನ, ವಿಶ್ವಾಸಿಗಳನ್ನ ಯಾರು ಸಹ ಮುಟ್ಟಬಾರದು. ಆದ್ರೆ ಕೆಲವರು ನಾವೇನ್ ಮಾಡ್ತೇವೆ, ನಾವು ಮುಟ್ತೇವೆ, ಅದನ್ನ ನಾನೇ ಮಾಡ್ತೇನೆ, ಅದು ಹೀಗೆ ಮಾಡ್ಬೇಕು ಎಂಬುದಾಗಿ ನಾವು ಮುಟ್ತೇವೆ ಎಂಬುದಾಗಿ ದೇವರಿಗೆ ವಿರುದ್ಧವಾಗಿ ಹೋಗ್ತಾರೆ. ರೋಮಾಯ ಬರೆದ ಪತ್ರಿಕೆ ಪೌಲನಿಗೆ ಹೇಳ್ತಾನೆ, ಎಲೇ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಾವು ಇತರರನ್ನ ದೂರ್ತೇವೆ. ಆ ಒಂದು ನಮಗೆ ಆ ಆಧಾರವಿದೆ, ನಮಗೆ ಹಕ್ಕಿದೆ ಎಂಬುದಾಗಿ ನಾವು ಹೇಳ್ತೇವೆ. ಅದಕ್ಕೋಸ್ಕರವಾಗಿ ಗಲಾತ್ಯದ ಬರೆದ ಪತ್ರಿಕೆ 5ನೇ ವರ್ಷದಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಈಗ ನಡೆಯುವಂಥದ್ದು ಅದೇನೆ. ನಮ್ಮ ಸಂಸ್ಥೆಗಳಲ್ಲಿ ಆಗಲಿ, ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಆಗಲಿ, ಸಭೆಗಳಲ್ಲಿ ಆಗಲಿ ಇದೇ ಆಗೋದು. ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಂದೊಬ್ಬರು ನಾಶವಾದರೆ ನೋಡಿರಿ ಎಂಬುದಾಗಿ ಹೇಳ್ತದೆ. ಆದರೆ ಅಂಥವರು ನಾವು ಕಚ್ಚಿಕೊಂಡು ಹರಕೊಂಡು ನಾಶವಾದ ಚಿಂತೆ ಇಲ್ಲ, ನಾವು ಅವ್ರನ್ನ ಬಿಡೋದಿಲ್ಲ ಎಂಬುದಾಗಿ ಹೇಳ್ತಿರ್ತಾರೆ ಅಲ್ವೇ. ಸತ್ಯವೇದದಲ್ಲಿ, ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವರನ್ನು ಆಳವಾದ ಸಮುದ್ರದಲ್ಲಿ ಮುನಿಸುವುದು ಅವನಿಗೆ ಹಿತವಾಗುವುದು ಆಗುತ್ತೆ. ಸ್ವಾಮಿ ಈ ಕಥೆನ ಮುಂದುವರಿಸ್ತಾ ಹೇಳುವಂಥ ಸಮಯದಲ್ಲಿ, ಯಾವ ಮನುಷ್ಯನಿಂದ ತೊಡಕು ಬರ್ತದೋ ಅವನ ಗತಿಯನ್ನು ಏನು ಹೇಳಿ ಎಂಬುದಾಗಿ ಹೇಳ್ತಾನೆ. ಅಂದ ಕಳೆ ತೆಗೆಯುವಂಥ ಕಾರ್ಯವನ್ನ ನಾವು ಮಾಡಬಾರ್ದು. ಈ ಕಮ್ಯುನಿಸ್ಟ್ ದೇಶಗಳಲ್ಲಿ ಬಹಳ ಮುತುವರ್ಜಿಯಿಂದ ಇದನ್ನ ಮಾಡ್ತಾರಂತೆ. ಉದಾಹರಣೆಗೆ, ಆ ಒಂದು ರಷ್ಯಾ ದೇಶದಲ್ಲಿ ಒಂದು ಆಡಳಿತ ಹೋಗಿ ಮತ್ತೊಂದು ಆಡಳಿತ ಬರುವಾಗ, ಅಥವಾ ಹೊಸದಾಗಿ ರಾಷ್ಟ್ರಪತಿನ ನೇಮಕ ಮಾಡುವಾಗ, ಇಂದಿನ ಆಡಳಿತ ಅಥವಾ ಇಂದಿನ ರಾಷ್ಟ್ರಪತಿಯ ಬೆಂಬಲಿಗರನ್ನ, ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ರು, ಅವ್ರ ಜೊತೆ ಯಾರು ಇದ್ರು ಅಂತ ಅನುಯಾಯಿಗಳನ್ನ ಅವರು ಆ ಒಂದು ಕಾರಣಕ್ಕೆ ಅವ್ರನ್ನ ಕೊಂದಾಕ್ತಾ ಇದ್ರಂತೆ. ಹೀಗೆ ಅಂತ ಕಳೆಗಳು ಕಿತ್ತರೆ ಸರ್ಕಾರ ಚೆನ್ನಾಗಿ ನಡೀತಿದೆ, ಅದು ಸಾಧ್ಯ ಎಂಬುದಾಗಿ ಅವರ ಒಂದು ನಂಬಿಕೆ ಆಗಿತ್ತು. ಇದು ಕ್ರಿಸ್ತ ವಿರೋಧಿ ಒಂದು ಆತ್ಮ. ನಾವು ನೋಡ್ತೇವೆ, ಈ ಕಾಯಿನ ನಾವು ನೋಡ್ತೀವಲ್ವ, ಇವತ್ತು ಕೂಡ ಕಾಯಿನ ರೀತಿಯಲ್ಲಿ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಈ ರೀತಿಯ ಕ್ರಿಯೆ ನಡೀತಿದೆ. ಏನಂದ್ರೆ, ಕಾಯಿನ ತನ್ನ ಸ್ವಂತ ಸಹೋದರನ ಅವನೇನ್ ತಿಳ್ಕೊಂಡ, ಕಳೆ ಎಂಬುದಾಗಿ ನೆನೆಸ್ಕೊಂಡ. ತನ್ನ ಸಹೋದರನು ಒಂದು ಒಳ್ಳೆಯ ಗೋಧಿ ಪೈರು ಎಂಬುದಾಗಿ ಅವನಿಗೆ ತಿಳಿಯಲಿಲ್ಲ. ಅಸೂಯೆಯಿಂದ ತುಂಬಿದಂತ ಹೊಟ್ಟೆ ಕಿಚ್ಚಿನ ತುಂಬಿದಂತ ಈ ಕಾಯಿನು ತನ್ನ ಸಹೋದರನಾದಂಥ ಏಬೆಲ್ನ ಆತನ ಕಳೆ ಎಂಬುದಾಗಿ ನೆನೆಸಿ ಅದನ್ನ ತೆಗೆದು ಬಿಟ್ರೆ ಏಬೆಲ್ನ ಹೆಸರು ಅಥವಾ ಕರ್ತನ ಆಶೀರ್ವಾದ ಎಲ್ಲ ನನಗೆ ಸಿಗ್ತದೆ ಎಂಬುದಾಗಿ ತಪ್ಪಾಗಿ ಆತನ ಲೆಕ್ಕ ಹಾಕೊಂಡ. ಏಬೆಲ್ನಂತೆ ಕರ್ತನಿಗೆ ಒಂದು ಮೆಚ್ಚುಗೆಯಾದಂಥ ರೀತಿಯಲ್ಲಿ, ಆತನಿಗೆ ಪ್ರಿಯವಾದಂಥ ರೀತಿಯಲ್ಲಿ ಯಜ್ಞವನ್ನ ಸಮರ್ಪಿಸಕ್ಕೆ ಆತನು ಬಯಸಲಿಲ್ಲ, ಪ್ರಯತ್ನ ಮಾಡಲಿಲ್ಲ. ಆದ್ರೆ ಏಬೆಲ್ನಂತೆ ಕರ್ತನ ಕೃಪೆನ ಹೊಂದಿ ಕರ್ತನ ಮಹಿಮೆಯನ್ನು ಕೂಡ ಆತನ ಪಡಿಸ್ಕೊಳ್ಳಿಲ್ಲ. ಆದ್ರೆ ಏಬೆಲ್ನ ಆ ಒಂದು ಕಳೆ ತೆಗೆದ್ರೆ ಮಾತ್ರ ಸಾಕು ಎಂಬುದಾಗಿ ತಿಳ್ಕೊಂಡ. ಆದ್ರಿಂದ ತನ್ನ ಸಹೋದರನೆಂದು ಸಹ ಕರುಣೆ ತೋರಿಸದೆ, ತನ್ನ ಸಹೋದರನು ದೇವರಿಂದ ಅಥವಾ ಕರ್ತನಿಂದ ಪ್ರೀತಿಸಲ್ಪಡ್ತಾನೆ ಎಂಬುದಾಗೂ ಸಹ ಆತನು ನೆನೆಸದೆ ಅವನ ಮೇಲೆ ಬಿದ್ದು ಅವನ ಕೊಂದ. ತನ್ನ ಆ ಸಹೋದರನ ಆಶೀರ್ವಾದನೆಲ್ಲ ನಾನೇ ಪಡ್ಕೊಳ್ಬೇಕು ಎಂಬತಕ್ಕಂಥದ್ದಾಗಿ ಅವನು ಎಣಿಸಿದ. ಆದ್ರೆ ಅವನಿಗೆ ದೊರಕಿದ್ದೇನೆಂದ್ರೆ ಶಾಪಗಳು, ಭಯಂಕರವಾದಂಥ ಶಾಪಗಳು. ಕೊನೆಗೆ ಅವನಿಗೆ ಕರ್ತನ ಸಾನ್ನಿಧ್ಯ ತಪ್ಪಿತು. ಕರ್ತನ ಸಾನ್ನಿಧ್ಯದಿಂದ ಹೊರಟು ಆತನ ಹೋಗ್ಬೇಕಾಯ್ತು. ಇವತ್ತು ಕೂಡ ನಾವು ನೀತಿ ನ್ಯಾಯ ಸ್ಥಾಪಿಸ್ಲಿಕ್ಕೆ ಕಳೆ ತೆಗೆಯುವಂತ ಸೇವೆ ಇದೆ ಎಂಬುದಾಗಿ ಹೇಳ್ಕೊಂಡು ಸಹೋದರರನ್ನ ಅಥವಾ ಇರ್ತರನ್ನ ಸಭಾ ಬೋಧಕರುಗಳನ್ನ ಬರವಣಿಗೆಯಿಂದ, ಮಾತುಗಳಿಂದ ಜನರು ಕೊಲ್ತಾ ಇದ್ದಾರೆ, ಕಿತ್ತಾಕ್ತಾ ಇದ್ದಾರೆ. ಕೊನೆಯಲ್ಲಿ ಕರ್ತನಿಂದ ಶಾಪನ ಹೊತ್ಕೊಂಡು ಅಲಿಯುವಾಗ ಅಂತ ಸ್ಥಿತಿ ದುಃಖಕರವಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗೆ ಕಲೆಗಳನ್ನ ಹಾಗೆ
ಬಿಟ್ಟು ಬಿಡ್ರಿ ಎಂಬುದಾಗಿ ಕರ್ತನು ಹೇಳುವಾಗ ಕೂಡಲೇ ನಾವು ವಿಧೇಯರಾಗೋದು ಬಹಳ ಒಳ್ಳೆಯದು. ಕಳೆಗಳನ್ನು ತೆಗೆಯುವಂತ ಕಾರ್ಯಕ್ಕೆ ಆತಗೊಳ್ಳದೆ ಗೋಧಿಯ ಪೈರನ್ನು ಬಿತ್ತಲು ಮುಂದಾಗುವುದಾದ್ರೆ ಅದು ಎಷ್ಟೋ ಉತ್ತಮವಾದ ಅಲ್ವೇ? ಅದರಿಂದ ಕಳೆ ತೆಗೆಯುವ ಕೆಲಸ ನಿಮ್ಮದಲ್ಲ. ಲೋಕಾಂತದಲ್ಲಿ ದೇವದೂತರು ಆ ಕೆಲಸವನ್ನು ಮಾಡ್ತಾರೆ. ಕಳೆಗಳನ್ನ ತೆಗೆದು ನ್ಯಾಯ ತೀರ್ಪಿನ ಅಗ್ನಿಯೊಳಗೆ ಹಾಕ್ತಾರೆ. ಕರ್ತನು ಆ ಕೆಲಸವನ್ನ ದೂತರಿಗೆ ವಹಿಸ್ತಾರೆ. ಅದು ನಮಗೆ ವಹಿಸ್ಕೊಟ್ಟಿಲ್ಲ, ಅದು ನಿಮ್ಗೆ ವಹಿಸ್ಕೊಟ್ಟಿಲ್ಲ. ಅದರಿಂದ ನೀವು ಹೋಗಿ ಕಳೆ ತೆಗಿತೇನೆ ಎಂಬುದಾಗಿ ಹೇಳಿದ್ರೆ ಗೋಧಿಯನ್ನ ಕೇಳ್ತೀರಿ. ಆ ದೇವರ ಮಕ್ಕಳನ್ನ ಅಥವಾ ದೇವರ ವಿಶ್ವಾಸಿಗಳನ್ನ ನೀವೇನ್ ಮಾಡ್ತೀರಿ? ನಾಶಪಡಿಸ್ತೀರಿ, ಕೀಳ್ತೀರಿ ಎಂಬುದಾಗಿ ಹೇಳ್ತಾರೆ. ಅದರಿಂದ ಯಜಮಾನನಿಗೆ ನಷ್ಟವಾಗಬಾರ್ದು ಎಂಬುದಾಗಿ. ಯಜಮಾನ ಕ್ರಿಸ್ತನಿಗೆ ಒಬ್ಬನು ಸಹ ನಾಶವಾಗಬಾರ್ದು ಎಂಬತಕ್ಕಂಥ ಒಂದು ಇಷ್ಟ ಇದೆ. ಅದರಿಂದ ಯಜಮಾನಿಗೆ ನಷ್ಟವನ್ನ ಮಾಡ್ಕೊಳ್ಬಾರ್ದು. ಹೀಗೆ ನಾವು ನೋಡ್ತೇವೆ, ಒಬ್ಬರನ್ನೊಬ್ಬರು, ನಾನು ಆಗಲೇ ಒಂದು ವಚನವನ್ನು ಓದಿದೆ ಗಲಾತ್ಯ ಬರೆದ ಪತ್ರಿಕೆಯಲ್ಲಿ, ನೀವು ಒಬ್ಬರನ್ನೊಬ್ಬನ ಕಚ್ಚಿ ಹರಕೊಂಡು ನುಂಗುವುದಾದ್ರೆ ಒಬ್ಬರಿಂದ ಒಬ್ಬರು ನಾಶವಾದ್ರೆ ನೋಡ್ರಿ. ನಮ್ಮ ಸಾಮಾನ್ಯವಾಗಿ ನಾನು ಆಗಲೇ ಇದು ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಒಬ್ಬನ ಕಂಡ್ರೆ ಒಬ್ಬರಾಗುದಿಲ್ಲ. ಒಬ್ಬ ತಪ್ಪು ಮಾಡಿದ್ರೆ ಅದನ್ನ ದೋಷ ಎಂಬುದಾಗಿ ಅದನ್ನೇ ದೊಡ್ಡದಾಗಿ ಮಾಡ್ತಾರೆ ಅಲ್ವೇ? ಒಂದು 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 ತಮಾಷೆ ಒಂದು ಕತೆ ಇದೆ. ಏನಂದ್ರೆ ಪ್ರಪಂಚದ ಅನೇಕ ದೇಶಗಳು ತಮ್ಮ ದೇಶದಲ್ಲಿರುವಂತ 100 ಏಡಿಗಳನ್ನ, ಅಲ್ಲಿ 100 ಏಡಿಗಳನ್ನ ಜೀವ ಇರುವಂತ ಏಡಿಗಳನ್ನ ಹಿಡಿದು ಒಂದು ದೊಡ್ಡ ಪಿಪಾಯಿಲಿ ಹಾಕಿ ಅದು ಅಮೆರಿಕೆಗೆ ಕಳಿಸ್ಕೊಡ್ತಾ ಇರ್ತಾರೆ. ಈ ಏಡಿಗಳು ಹೊರಗಡೆ ಬರಬಾರ್ದು ಅಂತೇಳಿ ಆ ಒಂದು ಪಿಪಾಯಿಗೆ ಆ ಡ್ರಮ್ಗೆ ಪ್ರತಿ ದೇಶ ಏನ್ ಮಾಡ್ತಾರೆ, ಚೆನ್ನಾಗಿ ಮುಚ್ಚಳ ಹಾಕಿ ಭದ್ರವನ್ನ ಮಾಡಿ ಕಳಿಸ್ತಾ ಇರ್ತವೆ. ಆದ್ರೆ ಭಾರತ ದೇಶದ ಆ ಏಡಿಗಳ ಆ ಒಂದು ಡ್ರಮ್ ಇದ್ದಂತ ಅದಕ್ಕೆ ಮುಚ್ಚಳವನ್ನು ಹಾಕದೆ ತೆರೆದೇ ಇರ್ತಿತ್ತು. ಇದು ನೋಡಿದಂತ ಒಬ್ರು ಆಶ್ಚರ್ಯದಿಂದ ಕೇಳ್ತಾರೆ, ಬೇರೆಲ್ಲ ದೇಶಗಳ ಏಡಿಗಳು ಇರುವಂತ ಈ ಒಂದು ಡ್ರಮ್ನ ಮುಚ್ಚಿರುವಾಗ ಭಾರತ ದೇಶದ ಈ ಒಂದು ಡ್ರಮ್ಗಳು ಮಾತ್ರ ಯಾಕೆ ಮುಚ್ಚಿಲ್ಲ ಎಂಬುದಾಗಿ ಕೇಳ್ತಾರೆ. ಅವರು ಆ ಏಡಿಗಳು ಹೊರಗಡೆ ಹೋಗೋದಿಲ್ವೇ ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ಒಬ್ರು ಹೇಳ್ತಾರೆ, ಭಾರತ ಏಡಿಗಳನ್ನ ಕುರಿತು ನಿಮಗೆ ಗೊತ್ತಿಲ್ಲ, ಅವು ಹೊರಗೆ ಹೋಗೋದಿಲ್ಲ. ಯಾಕೆ ಗೊತ್ತೇ? ಒಂದು ಏಡಿ ಒಂದು ಏಡಿ ಕ್ರ್ಯಾಬ್ಸ್ ಮೇಲೆ ಹತ್ತುವುದಾದ್ರೆ ಉಳಿದ ಎಲ್ಲ ಏಡಿಗಳು ಸೇರಿ ಅದನ್ನ ಕೆಳಗೆ ಎಳೆದು ಬಿಸಾಕ್ತವೆ ಅಥವಾ ಕೆಳಗಡೆ ಹಾಕ್ತವೆ. ಅದರಿಂದ ಮುಚ್ಚುವ ಅಗತ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಇದು ಆ ಒಂದು ಏಡಿಯ ಪರಿಸ್ಥಿತಿ ಮಾತ್ರ ಅಲ್ಲ, ನಮ್ಮ ಭಾರತ ಸೇವಕರ ಅಥವಾ ನಮ್ಮ ಭಾರತ ಕ್ರೈಸ್ತ ವಿಶ್ವಾಸಿಗಳ ಸ್ಥಿತಿಯೂ ಸಹ ಹೀಗಿರುತ್ತೆ. ಯಾವೊಬ್ಬ ವಿಶ್ವಾಸಿ ಆತ್ಮನ ವರಗಳಿಂದ ಮಹಿಮೆಯಾದಂತ ಸೇವೆ ಮಾಡುವಂತ ಬಯಸ್ತಾರೋ ಕೂಡಲೇ ಅವ್ರನ್ನ ಒಂದುಗೂಡಿ ಅವ್ರ ಮೇಲೆ ಏನಾದ್ರು ತಪ್ಪು ಕಂಡು ಹಿಡಿದು ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಎಂಬುದಾಗಿ ಹೇಳಿ ಅವ್ರನ್ನ ಅವಹೇಳನ ಮಾಡಿ ಅವ್ರ ಮೇಲೆ ಬೇಡವಾದ ನೆಲವನ್ನ ಅವ್ರ ಬರೆದು ಅವ್ರನ್ನ ಕೆಳಗಡೆ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾರೆ. ಇದರಿಂದ ಯಾರು ಮುಂದೆ ಬರೋರಾಗುವುದಿಲ್ಲ, ತಾವು ಸಹ ಮುಂದೆ ಬರೋದಿಲ್ಲ, ಅವರನ್ನು ಸಹ ಮುಂದೆ ಬರಲಿಕ್ಕೆ ಬರುವುದಿಲ್ಲ. ಪ್ರಿಯರೇ, ಯಾವಾಗಲೂ ಒಬ್ಬರನ್ನೊಬ್ಬರು ವಿಶೇಷವೆಂದು ಎನಿಸಿ ಒಬ್ಬರನ್ನೊಬ್ಬರು ಉತ್ತಮವಾಗಿ ನೆನೆಸುವಾಗ ಅದು ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನೋಡ್ತೇವೆ. ಅದೇ ಸಮಯದಲ್ಲಿ ಒಬ್ಬರ ಮೇಲೊಬ್ಬರು ಅಸೂಯೆ ಪಡುವಾಗ ಅಸೂಯೆಗೊಳ್ಳುವವರಿಗೆ ಶಾಪವು ಬರುತ್ತದೆ ಎಂಬುದಾಗಿ ನಮ್ಮ ಬರೀಬಾರದು. ಇಲ್ಲಿ ಅಪೊಸ್ತಲನಾದ ಪೌಲನ ಏನ್ ಹೇಳ್ತಾನೆ ಅಂದ್ರೆ, ಎಫೆಸದವರಿಗೆ ಬರೆಯುವಾಗ ಹೇಳ್ತಾನೆ, ಬಹು ಪ್ರೀತಿಯಿಂದ ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ, ಕರುಣೆ ಉಳ್ಳವರಾಗಿರಿ, ಕ್ಷಮಿಸುವರಾಗಿರಿ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ. ನೀವು ಪೂರ್ವ ಸ್ವಭಾವವನ್ನ ಅದರ ಕೃತ್ಯಗಳನ್ನ ಕೂಡ ತೆಗೆದಿಟ್ಟು ನೂತನ ಸ್ವಭಾವನ ಧರಿಸಿಕೊಂಡಿದ್ರಲ್ಲವೇ ಎಂಬುದಾಗಿ ಬರೀತಾನೆ. ಆತನು ಇನ್ನೂ ಬೇಡ್ಕೊಳ್ತಾನೆ, ಆದ ಕಾರಣ ಎಲ್ಲಾ ಕೆಟ್ಟತನವನ್ನ, ಎಲ್ಲಾ ವಂಚನೆಯನ್ನ, ಕಪಟವನ್ನ, ಹೊಟ್ಟೆ ಕಿಚ್ಚನ್ನ, ಎಲ್ಲಾ ತರಹದ ನಿಂದೆಯನ್ನ ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆ ಹೊಂದುವಿರಿ ಎಂಬುದಾಗಿ ಬರೀತಾನೆ. ಬೇರೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಹಾಮಾನನ್ನ ನಾವು ನೋಡ್ತೇವೆ. ಹಾಮಾನ, ಅವನಿಗೆ ಮೊರ್ದಕೈ ಮೇಲೆ ಬಹಳ ಅಸೂಯೆ ಇತ್ತು, ಕೋಪ ಇತ್ತು. ಅವನನ್ನು ಹೇಗಾದ್ರೂ ಮಾಡಿ ಕೆಳಗೆ ತಳ್ಳಬೇಕು ಎಂಬುದಾಗಿ ಅನಿಸಿದ. ಮಾತ್ರವಲ್ಲ, ಮೊರ್ದಕೈನ ನೇಣು ಹಾಕಿಸ್ಬೇಕು ಎಂಬುದಾಗಿ ಆತನು ನೇಣುಗಂಬವನ್ನು ಆತ ಸಿದ್ಧ ಮಾಡಿಸಿದ. ಕೊನೆಯಲ್ಲಿ ನೀಡಿದ್ದೆ ಬೇರೆ. ದುಷ್ಟ ಹಾಮಾನನು ತಾನು ಒಡ್ಡಿದ ಬಲೆಯಲ್ಲಿ ತಾನೇ ಬಿದ್ದ. ಮೊರ್ದಕೈಗೋಸ್ಕರ ಸಿದ್ಧ ಮಾಡಿದಂತ ಆ ಗಲ್ಲು ಮರದಲ್ಲಿ ಹಾಮಾನನ್ನೇ ನೇತು ಹಾಕುವಂತಾಯಿತು. ಬೇರೆಯವರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಬೇರೆಯವರನ್ನ ಉತ್ತಮ ಎಂಬುದಾಗಿ ಅವನ್ನ ನಾವು ಗೌರವಿಸೋಣ. ಆಗ ನೀನು ಸಹ ಗೌರವಿಸಲ್ಪಡುತ್ತಿ, ನೀನು ಸಹ ಆಶೀರ್ವಾದ ಹೊಂದುವವನಾಗಿದ್ದೀವಿ.
ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ನಮ್ಮ ಸಹೋದರರ ಮೇಲೆ ನಾವೇನು ಸಿಟ್ಟುಗೊಳ್ಳಬಾರ್ದು. ಆ ಕಳೆನ ಕೀಳಲಿಕ್ಕೆ ನಾವು ಹೋಗ್ಬಾರ್ದು. ಯಾಕಂದ್ರೆ ಅದನ್ನ ದೇವರೇ ಆ ಕೆಲಸವನ್ನ ಮಾಡ್ತಾನೆ. ನಾವು ಸಜ್ಜನರಾಗಿ ನಾವು ನಡ್ಕೊಳ್ಬೇಕು. ಸಜ್ಜನ ಒಂದು ಗುಣ ಏನು ಎಂಬುದಾಗಿ ನಾವು ನೋಡುವಾಗ, ಅವನು ಎಂದೂ ಬೇರೆಯವರನ್ನ ಅವಮಾನ ಪಡಿಸಲಿಕ್ಕೆ ಇಷ್ಟಪಡೋದಿಲ್ಲ. ಆ ದೈವಿಕ ಪ್ರೀತಿಯಿಂದ ಬೇರೆಯವರನ್ನ ಆ ಮಾರ್ಗದಲ್ಲಿ ನಡೆಸ್ಕೊಂಡವನಾಗಿದ್ದಾನೆ. ನಾವು ಸಾಮಾನ್ಯವಾಗಿ ಆ ಉದಾಹರಣೆಗೆ ನಾವು ನೋಡ್ತೇವೆ, ಯೋಸೇಫನ್ನು ನಾವು ನೋಡ್ತೇವೆ. ಅಂದ್ರೆ ಯೇಸುಸ್ವಾಮಿಯ ತಂದೆ, ಮರಿಯಳ ಗಂಡ. ಯೋಸೇಫನು ನೀತಿವಂತನಾಗಿ ಸಜ್ಜನಾಗಿದ್ರಿಂದ ಆ ಗರ್ಭಿಣಿಯಾಗಿದ್ದಂತ ಮರಿಯಳನ್ನ ಅವನು ಅವಮಾನಗೊಳಿಸಲಿಲ್ಲ. ಯಾವಾಗಲೂ ದೇವರನ್ನ ಪ್ರೀತಿಸುವವರು ಬೇರೆಯವರ ತಪ್ಪುಗಳನ್ನ ಕಂಡು ಹಿಡಿಯಲು ಯಾವಾಗಲೂ ಸಹ ದುಡುಕೋದಿಲ್ಲ. ಅವರ ಕೀರ್ತಿಗೆ ಅಪಕೀರ್ತಿಯನ್ನು ಉಂಟು ಮಾಡಲಿಕ್ಕೆ ಬಯಸುವುದಿಲ್ಲ. ಯಾಕಂದ್ರೆ ನಾವು ಆರಾಧಿಸುವ ನಮ್ಮ ಕರ್ತನು ಯಾವ ಪಾಪಿಯನ್ನಾಗಲಿ ತಳೆದೆ ತನ್ನ ಬಳಿಗೆ ಪ್ರೀತಿಯಿಂದ ಸೇರಿಸಿಕೊಳ್ಳುವನಾಗಿದ್ದಾನೆ. ಅದರಿಂದ ನಾವು ಇತರನ್ನ ಅವಮಾನ ಮಾಡಬಾರ್ದು. ನಾವು ಸಜ್ಜನರಾಗಿ ನಡ್ಕೊಳ್ಬೇಕು. ಒಂದ್ಸಾರಿ ಒಂದು ಹೋಟೆಲ್ನಲ್ಲಿ ಒಂದು ಬರವಣಿಗೆಯನ್ನ ಬರ್ದಿದ್ರು. ಏನಂದ್ರೆ, ದೂರುಗಳಿದ್ರೆ ನಮ್ಮ ಬಳಿಯಲ್ಲಿ, ಒಳ್ಳೆಯಗಳನ್ನ ಬೇರೆಯವರ ಬಳಿಯಲ್ಲಿ ಎಂಬುದಾಗಿ. ಬೇರೆ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲೆಲ್ಲಿ ನಾವು ತಪ್ಪು ದೋಷಗಳಲ್ಲಿವೆಯೋ ಎಂಬುದಾಗಿ ಹುಡುಕ್ತಾ ಇರ್ತಾರೆ. ಯಾರನ್ನ ಅವಮಾನ ಪಡಿಸಲಿ ಎಂಬುದಾಗಿ ಅಂಥವರ ಸೇವೆಯನ್ನ ನಾವು ಹೇಗೆ ಕೆಡಿಸೋಣ, ಅಥವಾ ಅಂಥವ್ರನ್ನ ನಾವು ಹೇಗೆ ಅವ್ರನ್ನ ಅವಮಾನಗೊಳಿಸೋಣ ಎಂಬುದಾಗಿ ಅವರು ಎನ್ನಿಸ್ತಾ ಇರ್ತಾರೆ. ಯಾಕಂದ್ರೆ ಕೆಟ್ಟದನ್ನ ನಮ್ಮ ಬಳಿ ಹೇಳಿದ್ರೆ ನಾವು ತಿದ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಬೇರೆಯವ್ರ ಬಳಿ ಅದನ್ನ ಹೇಳಿದ್ರೆ ಅವರು ಯಾವುದೇ ರಿಯಾಕ್ಟ್ ಮಾಡೋದಿಲ್ಲ, ಅಥವಾ ಬೇರೆ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡ್ತಾರೆ. ಅದನ್ನ ತಿದ್ಕೊಳ್ಳಕ್ಕಾಗ್ತಿಲ್ಲ. ಆದ್ರೆ ಅದನ್ನ ನಮ್ಮ ಹತ್ರ ಹೇಳಿದ್ರೆ ನಾವು ತಿದ್ಕೊಳ್ಬಹುದು, ಇಲ್ವೇ? ಅದರಿಂದ ಒಳ್ಳೆಯವಳನ್ನ ಬೇರೆಯವ್ರ ಹತ್ರ ಹೇಳಿರಿ, ದೂರುಗಳಿದ್ರೆ ನಮ್ಮ ಬಳಿ ಎಂಬುದಾಗಿ ಈ ವಾಕ್ಯವನ್ನ ನಾವು ನೋಡ್ತೇವೆ. ಅದರಿಂದ ಸಜ್ಜನದಾದಂತ ಯೋಸೇಫನ ನಾವು ನೋಡುವಾಗ, ಮರಿಯಳನ್ನ ಅವಮಾನಪಡಿಸುವ ಮನಸ್ಸಿಲ್ಲದೆ ತಾನೊಬ್ಬ ಸಜ್ಜನ ಎಂಬುದಾಗಿ ನಿರೂಪಿಸ್ತಾ. ಆದ್ರೆ ಯಾವ ವ್ಯಕ್ತಿ ಬೇರೆಯವರ ಕುಂದುಕೊರತೆಗಳನ್ನ ಕಂಡುಹಿಡಿದು ದೂರುಗೊಳಿಸಿ ಅವಮಾನ ಪಡಿಸ್ತಾರೋ ಅಂಥವರು ತಾವು ಸಜ್ಜನರಲ್ಲ ಎಂಬುದಾಗಿ ಪರೋಕ್ಷವಾಗಿ ಪ್ರಪಂಚಕ್ಕೆ ಸಾರಿ ಹೇಳ್ತಾರಂತೆ. ತಮ್ಮ ಮೇಲೆ ತಾವೇ ಧೂಳನ್ನ ಹೆಚ್ಕೊಳ್ತಾರಂತೆ. ಅದರಿಂದ ನಾವು ನೋಡ್ತೇವೆ, ನಾವು ಸಜ್ಜನರಾಗಿ ನಡ್ಕೊಳ್ಳೋಣ. ಯಾಕಂದ್ರೆ ನಿನ್ನನ್ನ ಅವಮಾನಗೊಳಿಸಲು ಪ್ರಯತ್ನಿಸಿದವರು ನಾಚಿದ ತಲೆ ತಗ್ಗಿಸುವರು ಎಂಬ ಕೀರ್ತನೆಗಳನ್ನು ಆತನು ಹೇಳ್ತಾನೆ. ಅದರಿಂದ ಕೆಲವು ಸಾರಿ ಏನಾಗುತ್ತೆ, ವೈರಿಗಳ ಮುಂದೆ ನೀನು ಔತಣವನ್ನ ಸಿದ್ಧಪಡಿಸ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸ್ತಿ ಎಂಬುದಾಗಿ. ಕರ್ತನು ಅಂತವರನ್ನ ಏನ್ ಮಾಡುದಿಲ್ಲ. ನಾವು ಇತರರನ್ನ ಕಳೆಯನ್ನು ಕೀಳಿಕ್ಕೆ ಹೋಗುವಾಗ ದೇವರು ನಮಗೆ ಶಾಪವನ್ನ ಕೊಡುವನಾಗಿದ್ದಾನೆ. ಯಾರು ನಿನ್ನನ್ನು ನಿಂದಿಸಿ ವೇದನೆಗೊಳಿಸ್ತಾರೋ ಅವರ ಮಧ್ಯದಲ್ಲಿ ಕರ್ತನು ನಿನ್ನ ತಲೆ ಎತ್ತುವಂತೆ ಮಾಡ್ತೇನೆ ಎಂಬುದಾಗಿ ನೋಡ್ತೇವೆ. ಅದರಿಂದ ನಾವು ಪೌಲನು ಬರೆಯುವಾಗ ಹೇಳ್ತಾನೆ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡ ಎಂಬುದಾಗಿ ಆತನು ಹೇಳ್ತಾನೆ. ಅದರಿಂದ ನಾವು ಇತರರನ್ನ ಆ ಕಳೆನ ಕೀಳಲಿಕ್ಕೆ ನಾವು ಹೋಗಬಾರ್ದು. ಆ ತೀರ್ಮಾನವನ್ನು ನಾವು ತೆಗೆದುಕೊಳ್ಬಾರ್ದು. ಸ್ವಾಮಿ ಹೇಳಿದಾನೆ, ಅದನ್ನ ಹಾಗೆ ಬಿಡ್ರಿ, ಅದನ್ನ ನಾನು ನೋಡ್ಕೊಳ್ತೇನೆ ಎಂಬುದಾಗಿ. ಅದರಿಂದ ಸಭೆಯ ಪೌಲನು ಎಫೆಸದವರಿಗೆ ಬರೆಯುವಾಗ ಹೇಳ್ತಾನೆ, ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇವನ್ನೆಲ್ಲ ಬಲ್ಲೆ, ಆದ್ರೆ ಮೊದಲು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟಿದ್ದಿ. ಎಫೆಸ ಸಭೆಯವರಿಗೆ ದೂತ ಆತನು ಬರೀತಾನೆ. ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಅದೇ ಮೊದಲಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತೆ. ಆದ್ರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತೆಗೆದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತ ಕೃತ್ಯಗಳು ಮಾಡು. ನೀನು ದೇವರ ಕಡೆಗೆ ತೀರಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನ ಅದರ ಸ್ಥಳದಿಂದ ತೆಗೆದು ಹಾಕೊಂಡು ಎಂಬುದಾಗುತ್ತೇನೆ. ಬೇರೆ ನಾವು ಜಯಶಾಲಿಗಳಾಗಿರುವ ಭಕ್ತರನ್ನು ನಾವು ನೋಡುವಾಗ, ವಿಶ್ವಾಸಿಗಳನ್ನ ನಾವು ನೋಡುವಾಗ, ನಾವು ಪರಿಶುದ್ಧರಾಗಿ ಜಯದ ಹಾದಿಯಲ್ಲಿ ನಾವು ಮುಂದುವರಿಯೋಣ. ಆದ್ರೆ ಹಿಂಜಾರಿ ನಾವು ಹೋಗಬಾರ್ದು. ಕಡೆದಾಗಿ ಒಂದು ಉದಾಹರಣೆಯನ್ನು ಹೇಳಿ ಮುಗಿಸ್ತೇನೆ. ಒಂದು ಸಾರಿ ಒಬ್ಬ ದೇವಸೇವಕರ ಮುಂಭಾಗದಲ್ಲಿ ಒಬ್ಬ ವೇಶ್ಯ ಸ್ತ್ರೀ ವಾಸವಾಗಿದ್ಲು. ಸೇವೆಯಲ್ಲಿ ಚೆನ್ನಾಗಿ ಮುಂದುವರಿದ ಸೇವೆ ಅವರ ಮನೆಯ ಹತ್ರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇವರಿಗೆ ಆ ಸ್ತ್ರೀಯ ನಿಮಿತ್ತ ಬಹಳ ಅಸಮಾಧಾನ ಉಂಟಾಗಿತ್ತು. ಮಾತ್ರವಲ್ಲ, ಅವಳ ಮನೆಗೆ ಯಾರು ಬರ್ತಾರೆ ಎಂಬುದಾಗಿ ಅವ್ರು ಗಮನಿಸ್ತಾ ಇದ್ರು. ಒಬ್ರು ಬಂದಂತೆಲ್ಲ ಅವ್ರು ಏನ್ ಮಾಡ್ತಾ ಇದ್ರು ನೋಡೋಣ ಅಂತೇಳಿ ಯಾರು ಬರ್ತಾರೆ ಅವ್ರು ಬಂದಾಗ್ಲೆಲ್ಲ ಒಂದು ಜಲ್ಲಿ ಕಲ್ಲನ್ನ ಒಂದೆಡೆ ಹಾಕ್ತಾ ಬಂದ್ರು. ಆ ಕಲ್ಲುಗಳು ಒಂದು ದೊಡ್ಡ ಗುಡ್ಡೆ ಆಯ್ತು. ಸ್ವಲ್ಪ ದಿನಗಳಾದ ನಂತರ
ಇದರಿಂದ ಅವರ ಕೋಪ ತುಂಬಾ ಜಾಸ್ತಿ ಆಯ್ತು. ಇಷ್ಟು ಜನರನ್ನ ಇವಳು ಹಾಳು ಮಾಡ್ತಾ ಇರಲಿಲ್ಲ ಎಂಬುದಾಗಿ ಕೋಪಗೊಂಡಿರ್ತಾರೆ. ಆದ್ರೆ ಕಡೆಯಲ್ಲಿ ನಾವು ನೋಡುವಾಗ ಆ ಸ್ತ್ರೀ ತನ್ನ ಜೀವಿತದಲ್ಲಿ ಆ ಒಂದು ಜೀವಿತದ ಅಂತ್ಯದಲ್ಲಿ ತನ್ನ ಪಾಪಗಳಿಗೋಸ್ಕರವಾಗಿ ಮಾನಸಾಂತರ ಪಟ್ಟು ರಕ್ಷಣೆ ಹೊಂದಿ ದೇವರ ಮಗಳಾಗಿ ಪರಿವರ್ತನೆ ಮಾಡ್ತಾಳೆ. ಆಕೆ ಸತ್ತ ನಂತರ ಪರಲೋಕಕ್ಕೆ ಹೋಗ್ತಾಳೆ. ಆದ್ರೆ ಆ ತಪ್ಪನ್ನ ಕಂಡು ಹಿಡಿದಂತ ಆ ಊರಿಗೊಂಡಂತ ಆ ಸೇವಕರು ಒಂದು ರೀತಿ ನಿಟ್ಟಿಸಿ ಬಿಡ್ತಾರೆ. ಒಂದು ದಿನ ಸತ್ತು ಅವರು ಸಹ ಅಲ್ಲಿಗೆ ಹೋಗುವಂತ ಸಮಯದಲ್ಲಿ ನಾವು ನೋಡ್ತೇವೆ. ಕೆಲವು ಸಾರಿ ಏನಾಗುತ್ತೆ, ನಾವು ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕಂತ ಒಂದು ಸಮಯ, ಅದನ್ನ ಬಿಟ್ಟು ನಾವು ಬೇರೆಯವರ ಮೇಲೆ ದೂರು ಹೇಳುತ್ತಾ ಅವರ ತಪ್ಪುಗಳನ್ನು ಎಣಿಸ್ತಾ ಇರುವಂತವರು ವಾಕ್ಯದಲ್ಲಿ ಹಾಗೆ ಅಪೋಸ್ತಲ ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನ ಕುರಿತು ಚಿಂತೆ ನಿಮಗೆ ಬೇಡ, ಅದನ್ನ ಬಹಿರಂಗಪಡಿಸುವುದು ಬೇಡ ಎಂಬುದಾಗಿ. ಬೇರೆ ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನ ಒಳಗಿಂದ ರೆವೆಯನ್ನು ತೆಗಿತೇನೆ ಬಾ ಎಂದು ಹೇಳುವುದು ಹೇಗೆ? ಈ ವಾಕ್ಯವನ್ನು ನೋಡುವ ಅದನ್ನೇ ನಾವು ಯಾವುದೇ ವಿಧದಲ್ಲೂ ಬೇರೆಯವರನ್ನ ತಪ್ಪಿಸ್ತದೆ ಎಂದು ತೀರ್ಪು ಮಾಡದೆ ನಿನ್ನನ್ನು ನೀನೇ ಪರಿಶೀಲನೆ ಮಾಡ್ಕೋ, ಪರೀಕ್ಷಿಸಿಕೋ. ಕಾಲಕ್ಕೆ ಮೊದಲು ಯಾವುದನ್ನ ಕುರಿತು ನಾವು ತೀರ್ಪು ಮಾಡಬಾರದು ಎಂಬುದಾಗಿ ಪೌಲನು ಹೇಳ್ತಾನೆ. ಅದರಿಂದ ನಾವು ಕಳೆಯನ್ನ ಕೀಳಲಿಕ್ಕೆ ಹೋಗಬಾರದು. ಕಳೆಯನ್ನ ಕೀಳಲಿಕ್ಕೆ ದೇವರು ಇದ್ದಾನೆ, ಅದನ್ನ ನಾವು ನೋಡ್ತೇವೆ. ನಮ್ಮ ಸಹೋದರರನ್ನ ನಾವು ನಮ್ಮಂತೆ ಎಂಬುದಾಗಿ ನಾವು ಗೌರವಿಸೋಣ. ನಾವು ಇತರರನ್ನ ಗೌರವಿಸುವಾಗ ದೇವರು ನಮ್ಮನ್ನು ಸಹ ಆತನು ಗೌರವಿಸ್ತಾನೆ, ನಮಗೆ ಆಶೀರ್ವಾದವನ್ನು ಆತನು ದಯಪಾಲಿಸ್ತಾನೆ. ಕಳೆ ಕೀಳುವುದು ನಮ್ಮ ಕೆಲಸ ಅಲ್ಲ, ನಾವು ತೀರ್ಪು ಮಾಡುವುದು ನಮ್ಮ ಕೆಲಸವಲ್ಲ, ಅದನ್ನು ದೇವರೇ ಮಾಡುವನಾಗಿದೆ. ಅದರಿಂದ ನಮ್ಮ ಸಹೋದರನಲ್ಲಿ ಯಾವ ರೀತಿಯ ದೋಷಗಳನ್ನ ನಾವು ಕಂಡು ಹಿಡಿದು ಅದನ್ನ ಅವನ ಅವಮಾನಪಡಿಸಿದಾಗಲೇ ಅವನ ನಿಂದಿಸುವುದಾಗಲೇ ಇರುವುದಾದ್ರೆ ಕರ್ತನು ನಮ್ಮನ್ನ ನೋಡುವನಾಗಿದ್ದಾನೆ. ಕಡೆಯಲ್ಲಿ ನಾವೇನಾಗ್ತೇವೆ, ಶಾಪಗ್ರಸ್ತಾ ಇದ್ದೇವೆ. ದೇವರ ವಾಕ್ಯಕ್ಕೆ ನಾವು ಕೇಳೋಣ. ಅವನನ್ನ ಬಿಡಿರಿ, ಕೀಳ್ಬೇಡಿ, ಬಿಡಿರಿ ಎಂಬುದನ್ನ ನಾವು ಕೇಳೋಣ. ಎಸ್, ದೇವರೇ ಆತ ಹೇಳ್ತಾನೆ ಬಿಡ್ರಿ ಎಂಬುದಾಗಿ. ಅಂದ್ರೆ ಅದು ದೈವಿಕವಾದಂತ ಜ್ಞಾನ. ನಾವು ದೇವರ ಜ್ಞಾನಕ್ಕೆ ಲಕ್ಷ್ಯ ಕೊಡೋಣ. ಇತರರನ್ನ ನಾವು ದೂಷಿಸದೆ ನಮ್ಮ ಸಹೋದರನ ನಾವು ಒಬ್ಬರಿಗೊಬ್ಬರು ಸಹಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ನಾಗರಾಜ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಆತ್ಮಿಕ ಬಲದಿಂದ ತುಂಬಿಸಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆಗೆ ಹೋಗೋಣ. ಈ ದಿನ ಬೆಳಗ್ಗೆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಇವತ್ತು ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮನೆಗಾಗಿ ಪ್ರಾರ್ಥಿಸಿ. ಹಿರಿಯ ಸಹೋದರ KP ರವಿ ಅವರ ಮನೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಕುಟುಂಬ, ಅವರ ಸೇವೆ ಹಾಗೂ ಅವರ ಆಲಯದ ದುರಸ್ತಿ ಮತ್ತು ಸಹೋದರಿ ಸುಮಾ ಅವರ ಒಂದು ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಂಡಿದ್ದಾರೆ. ಸಹೋದರಿ ನ್ಯಾನ್ಸಿ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಫ್ಯಾಮಿಲಿಗಾಗಿ ಪ್ರೇಮನಾಥ್ ಸರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಪ್ರಾರ್ಥನೆ ಮಾಡಿ ಅಂತ ಆಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಸಸ್ಯಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಜಾನ್ಸಿ ಯಶವಂತಮ್ಗಳ ಅವರ ಸೊಸೆಯವರು ಜಾನ್ಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ಫಸ್ಟ್ ಗುಡ್ ಮಾರ್ನಿಂಗ್, ನಮಸ್ತೆ. ಮತ್ತೆ ನಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಿನ್ನೆ ವಿಮಾನ ಅಪಘಾತದಲ್ಲಿ 240 ಜನ ಸತ್ತಿದ್ದಾರೆ.
ಆ ಒಂದು ಆ ವಿಮಾನದ ಪ್ರಾಡಕ್ಟ್ ನ ನನ್ನ ತಮ್ಮನ ಕಂಪನಿಯವರು ಮಾಡ್ತಾ ಇದ್ರಂತೆ. ಅಲ್ಲಿ ನಿನ್ನೆ ಮೀಟಿಂಗ್ ಆಗಿದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಮಿಸ್ಟೇಕ್ ಆಗಿ ಇನ್ ಕೇಸ್ ಏನಾದ್ರೂ ಒಂದು ಪ್ರಾಡಕ್ಟ್ ಕೂಡ ನಮ್ ಕಂಪನಿಯಿಂದ ಹೋಗಿತ್ತು ಅಂತ ಹೇಳಿದ್ರೆ ಇಡೀ ಕಂಪನಿ ಸ್ಟೇಷನ್ ಅಲ್ಲಿ ಹೋಗಿ ನಿಂತ್ಕೋಬೇಕಾಗುತ್ತೆ ಅಂತ ಹೇಳಿದಾರಂತೆ. ಅವ್ರಿಗೋಸ್ಕರ ಇಡೀ ಕಂಪನಿಗೋಸ್ಕರ ಪ್ರಾರ್ಥನೆ ಮಾಡಿ. ಅರ್ಥ ಮಾಡ್ಬೇಕು. ಓಕೆ, ನಿಮ್ ತಮ್ಮ ಅವ್ರ ಹೆಸರು ಶಿವರಾಮ. ಶಿವರಾಮ್ ಅವರ ಕಂಪನಿಗೆ ಯಾವುದೇ ತೊಂದರೆ ಆಗದಾಗೆ ದೇವರು ಕಾಪಾಡ್ಲಿಂದಾಗಿ ಪ್ರಾರ್ಥನೆ ಮಾಡಬೇಕು. ಓಕೆ, ಪಾಸ್ಟರ್ ಜಾನ್ಸನ್. ಸರ್, ನಾವು ಪ್ರೇಯರ್ ಮಾಡ್ತೀನಿ, ಆಶೀರ್ವಾದ ವಚನ ಮಾಡಿ. ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತಿನೇ, ಜಗದ ರಕ್ಷಕನೇ, ಯೇಸುವಿನ ಪರಿಶುದ್ಧ ನಾಮ ಸ್ತೋತ್ರ ಸಲ್ಲಿಸ್ತೇವೆ. ರಾತ್ರಿ ಒಳ್ಳೆ ನಿದ್ರೆ ಅನುಗ್ರಹಿಸಿ ಬೆಳಗ್ಗೆ ಧ್ಯಾನ ಶ್ರಮ ಕೊಟ್ಟಿದಿ. ಈ ಬೆಳಗ್ಗೆ ಈ ಒಂದು ಎಚ್ಚರವಿದ್ದು ಪ್ರಾರ್ಥಿಸ್ತಕ್ಕಂಥ ಆತ್ಮಿಕ ಮನದ ಕಾರ್ಯವನ್ನು ಆಶೀರ್ವಾದ ಮಾಡಿದಿ. ಈ ಒಂದು ಜೂಮ್ ದಲ್ಲಿ ಸೇರಿದಂತ ಎಲ್ಲ ಬೋಧಕರ ಕುಟುಂಬಗಳನ್ನು, ಎಲ್ಲ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡು ತಂದೆ. ಇಲ್ಲಿವರೆಗೆ ಉತ್ತಮ ಸಂದೇಶ ಕೊಟ್ಟಂತ ಶ್ರೀ ನಾಗರಾಜ್ ಸರ್ ಕುಟುಂಬ ಮಕ್ಕಳನ್ನು, ಅವರ ಸೇವೆಯನ್ನು ಆಶೀರ್ವಾದ ಮಾಡಿ ಬಲಪಡಿಸು. ಈ ಸಮುದ್ರ ಕರ್ತನೆ, ಈ ಕೂಟಗಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡ್ತಾ ಇದ್ದಿ, ಅದಕ್ಕೆ ಸ್ತೋತ್ರಿಸ್ತೇವೆ. ಅನೇಕ ಪ್ರಾರ್ಥನೆ ರಿಕ್ವೆಸ್ಟ್ ಗಳಿವೆ, ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಸಹೋದರ KP ರವಿಯವರ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಸಭೆ ಒಳ್ಳೆ ರೀತಿ ರಿಪೇರಿ ಆಗ್ಲಿಕ್ಕೆ ಸಹಾಯ ಮಾಡು, ಅವರ ಸೇವೆಯನ್ನು ಆಶೀರ್ವಾದ ಮಾಡು. ಸುಮ ಸಿಸ್ಟರ್ ಸಂತಾನ ಭಾಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮತ್ತೆ ನೀನು ಸಂತಾನ ಭಾಗ್ಯ ಕೊಡ್ತಂತ ದೇವರಾಗಿದ್ದಿ, ನಿನ್ ಚಿತ್ತಕ್ಕ ಮಗಳನ್ನು ಒಪ್ಪಿಸ್ತೇವೆ. ನೀನೆ ಅವರ ನಂಬಿಕೆ ಹೆಚ್ಚಿಸು. ನೀನೆ ಯಾವ ತರವಾಗಿ ಕರ್ತನೆ ಹಣ್ಣುಗಳನ್ನು ಆಶೀರ್ವಾದ ಮಾಡಿ ಮಗನನ್ನು ಕೊಟ್ಟ ಹಾಗೆ ಮಗಳನ್ನು ಸಹ ಆಶೀರ್ವಾದ ಮಾಡಬೇಕಾಗಿ ಬೇಡ್ತೇವೆ. ಅದೇ ತರ ನ್ಯಾನ್ಸಿ ಡೇವಿಡ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡಿ ಆರೋಗ್ಯ ಭಾಗ್ಯ ದಯಪಾಲಿಸು. ನೀನ್ ನರ್ಸ್ ಸ್ವಾಮಿ. ಪ್ರೇಮ್ ಕೊಳಕರ್ ಸರ್ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರೆಲ್ಲರನ್ನು ಆಶೀರ್ವಾದ ಮಾಡು. ವಿನಯ ಕುಳ್ಕರನ್ನು ಆಶೀರ್ವಾದ ಮಾಡು. ಸಂದೀಪ್ ಅವರನ್ನು ಆಶೀರ್ವಾದ ಮಾಡ್ಕೊಳ್ತೇನೆ ಸ್ವಾಮಿ. ಎಲ್ಲರನ್ನು ಬಲಪಡಿಸುವ ಸಸಿ ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕಾಗಿ ಬೇಡ್ತೇವೆ. ನೀನೆ ಎಲ್ಲರನ್ನು ಬಲಪಡಿಸ್ಬೇಕಾಗಿ ಬೇಡ್ತೇನೆ. ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು. ಅದೇ ತರ ಕರ್ತನೆ, ಯಶವಂತ್ ಸರ್ ಸೊಸೆಯಾದಂತ ಜಾನ್ಸಿಯವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಆರೋಗ್ಯ ಬೇಕು ದಯಪಾಲಿಸು. ನೀನೆ ನಡ್ಸ್ಬೇಕಾಗಿ ಬೇಡ್ತೇವೆ. ವರಲಕ್ಷ್ಮಿ ಸಿಸ್ಟರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರನ್ನ ಆಶೀರ್ವಾದ ಮಾಡು, ಆರೋಗ್ಯ ಬೇಕು ದಯಪಾಲಿಸು. ಕರ್ತನೆ, ನಿನ್ನೆ ವಿಮಾನ ದುರ್ಘಟನೆಯಲ್ಲಿ ಕರ್ತನೆ 270 ಜನರವರೆಗೆ ಹೆಚ್ಚಿನ ಜನ ಕರ್ತನೆ ಅದರಲ್ಲಿ ತಜ್ಞರಲ್ಲಿ ತೀರ್ಕೊಂಡಿದ್ದಾರೆ ಸ್ವಾಮಿ. ಅವರ ಕುಟುಂಬ ದಲ್ಲಿರ್ತಕ್ಕಂಥ ಎಲ್ಲ ದುಃಖದ ಶಮನ ಮಾಡು. ಒಂದು ಶಾಕ್ ಇಡೀ ದೇಶಕ್ಕೆ ಆಗಿರುವಾಗ ಕರ್ತನೆ, ಆ ಎಲ್ಲಾ ಮಕ್ಕಳು ಸ್ವಾಮಿ ಅಲ್ಲಿ ಸತ್ತಿದ್ದಾರೆ ತಂದೆ. ಅವರ ಕುಟುಂಬ ಸದಸ್ಯರಿಗೆ ಸಮಾಧಾನ ಶಾಂತಿ ಕೊಡದೆ ಪಡಿಸ್ಬೇಕಾಗಿ ಬಿಡ್ತೇವೆ. ಹಾಗೆ ಶಿವರಾಮ್ ಅವರ ಕಂಪ್ನಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಯಾವ್ದು ಸಮಸ್ಯೆ ಆಗದಂತೆ ನೀನೆ ಸಹಾಯ ಮಾಡ್ಬೇಕಾಗಿ ಬಿಡ್ತೇವೆ ಸ್ವಾಮಿ. ನೀನೆ ಈ ದಿನವೆಲ್ಲ ನಮ್ ಜೊತೆ ನಡ್ಸು. ನೀನು ಬರ್ತಕ್ಕಂಥ ಕಾಲ ಹತ್ತಿರವಾಗಿದೆ, ಅದಕ್ಕಾಗಿ ನೀನು ಬಲಪಡಿಸು. ಈ ಪ್ರಾರ್ಥಿಸ್ತಕ್ಕಂಥ ಊಟನ ಆಶೀರ್ವಾದ ಮಾಡಿ, ಈ ಜೂಮ್ ಆ್ಯಪ್ ಸೇರಿದಂತ ಎಲ್ಲಾ ಭಕ್ತಾದಿಗಳನ್ನ ಆಶೀರ್ವಾದ ಮಾಡು. ಇದು ನಡೆಸ್ತಕ್ಕಂಥ ಪಾಸ್ಟರ್ ಎಂ ರಾಜು ಸರ್ರನ್ನು, ಪಾಸ್ಟರ್ ಎಸ್ ಸಲಂ ಸರ್ನು, ಅವ್ರ ಸಹಾಯಕರಂತ ಸವಿತಾ ಮ್ಯಾಥ್ಯರನ್ನು, ಎಲ್ಲ ಪ್ರಾರಂಭ ಪ್ರಾರ್ಥನೆ ಮಾಡಿದಂತ ಮಕ್ಕಳಿಗೊಂದಿಗೂ ಇದು ವಾಕ್ಯ ಅಂತ ನಿಮ್ಮ ಮಗನನ್ನು ಆಶೀರ್ವಾದ ಮಾಡಿ ಈ ದಿನ ನಮ್ಮ ಜೊತೆ ನಡೆಸು. ನಾವು ಯಾವಾಗಲೂ ಕರ್ತನೆ ನಮ್ಮ ತಪ್ಪನ್ನು ನಾವು ಸರಿಪಡಿಸ್ಕೊಂಡು ಇತರನ್ನು ಪ್ರೀತಿ ಮಾಡುವಾಗ ಸಹಾಯ ಮಾಡು. ಆದ್ರೆ ಇವ ನಮ್ಮ ಸಭೆಗಳಲ್ಲಿ ಕರ್ತನೆ ನಾವು ದುಷ್ಟರಾಗಿ ಇದ್ದುಕೊಂಡು ಅನೇಕ ಸೇವಕರನ್ನು ಹಿಂಸೆ ಮಾಡೋರಾಗಿದ್ದೇವೆ, ಅನೇಕರನ್ನು ಹಿಂಸೆ ಪಡೋರಾಗಿದ್ದೇವೆ. ನಮ್ಮನ್ನು ಸರಿಪಡಿಸ್ಕೊಳ್ತಾ ಇಲ್ಲ. ಚರ್ಚಿಗೆ ಬರ್ತಕ್ಕಂಥದ್ದು ನಾವು ಬೇರೆಯವರಿಗೆ ನೋಡ್ಲಿಕ್ಕೆ ಬರ್ತಾ ಇದ್ದೇವೆ, ಬೇರೆ ತಪ್ಪು ಕಂಡಿಡ್ಲಿಕ್ಕೆ ಬರ್ತಾ ಇದ್ದೇವೆ. ಚರ್ಚಿಗೆ ಬರ್ತಕ್ಕಂಥದ್ದು ನಮ್ಮ ಪಾಪವನ್ನು ಸರಿಪಡಿಸ್ಲಿಕ್ಕೋಸ್ಕರ, ದೇವರ ಪ್ರಸನ್ನತೆಯನ್ನು ಹೊಂದಿ ಆಶೀರ್ವಾದ ಹೊಂದಲಿಕ್ಕೋಸ್ಕರ ನಾವು ಚರ್ಚಿಗೆ ಬರುವ ಹಾಗೆ ಸಹಾಯ ಮಾಡು ತಂದೆ. ನೀನು ಬರ್ತಂತ ಕಾಲ ಹತ್ತಿರವಾಗಿರುವಾಗ ಸ್ವಾಮಿ, ಸೈತನ ದೂತರಿಗೂ ಮತ್ತು ಯೇಸು ಕ್ರಿಸ್ತನಿಗೂ ಮಾರುಹೋಟ ನಡೀತಾ ಇರುವಾಗ ನಾವು ಯೇಸು ಕ್ರಿಸ್ತನ ಪಕ್ಷದರಾಗಿದ್ದೇವೆ. ಸೈತನ ಅನೇಕ ದುಷ್ಟ ಕಾರ್ಯಗಳನ್ನು ಸಭೆಯಲ್ಲಿ ತಂದು ದುಷ್ಟಗಳನ್ನು ಕರ್ತನೆ ತಂದು ಸ್ವಾಮಿ ಸೇವೆ ಮಾಡೋಕ್ನು ಬಿಡೋತ್ತಲ್ಲ. ತಾವು ಸಹ ಸರಿಯಾಗಿ ಸಭೆಗೆ ಬರೋದಿಲ್ಲ, ದೇವರ ವಾಕ್ಯ ಓದಿಲ್ಲ.
ಸಭೆಯನ್ನು ಹಾಳು ಮಾಡಲಿಕ್ಕೆ ಸೈತಾನ ಪ್ರಯತ್ನ ಮಾಡುವಾಗ, ಸ್ಕೂಲ್ಗಳನ್ನು ಹಾಳು ಮಾಡ್ಲಿಕ್ಕೆ ಸೈತಾನ ಪ್ರಯತ್ನ ಮಾಡುವಾಗ ಅವನ್ನೆಲ್ಲ ಸೈತಾನ ಕೂತಂದ್ರೆ ಯೇಸುಕ್ರಿಸ್ತ ಬಂಧಿಸ್ತೇವೆ. ನೀನೇ ಸೆವೆಂತ್ ಅಡ್ವೆಂಟ್ ಸತ್ಯ ಸಭೆಯನ್ನು ಆಶೀರ್ವಾದ ಮಾಡು ತಂದೆ. ಅಧಿಕಾರಿಗಳನ್ನು ಆಶೀರ್ವಾದ ಮಾಡು, ಎಲ್ಲ ಸಭಿಕರನ್ನು ಲೇಮನ್ಗಳನ್ನು ಆಶೀರ್ವಾದ ಮಾಡು. ಎಲ್ಲರಲ್ಲಿ ಪ್ರೀತಿ, ಐಕ್ಯತೆ, ಒಗ್ಗಟ್ಟನ್ನು ಕೊಡದೆ ಸ್ವಾಮಿ. ನಾವು ಒಗ್ಗಟ್ಟಾಗಿದ್ರು ಮಾತ್ರ ಸಭೆ ಬೆಳಿಲಿಕ್ಕೆ ಸಾಧ್ಯ, ಒಗ್ಗಟ್ಟಾಗಿದ್ರು ಮಾತ್ರ ಸ್ಕೂಲ್ ಬೆಳಿಲಿಕ್ಕೆ ಸಾಧ್ಯ. ಕರ್ತನೇ, ಹೀಗೆ ನಾವು ಒಬ್ಬರ ಮೇಲೆ ಹೊಟ್ಟೆಕಿಸ್ಪಟ್ಟು ಒಬ್ಬರೊಬ್ಬರು ಕಚ್ಚಾಡ್ತಾ ಜೀವಿಸಿದ್ರೆ ಸೈತಾನಿಗೆ ಸಂತೋಷ ಪಡಿಸೋರಾಗಿದ್ದೇವೆ, ನಿನಗೆ ಅವಮಾನ ಮಾಡೋರಾಗಿದ್ದೇವೆ ತಂದೆ. ಅದಕ್ಕಾಗಿ ನಮ್ಮಲ್ಲಿ ಕ್ಷಮಿಸ್ತಕ್ಕಂಥ ಗುಣವನ್ನು ಕೊಡದೆ ಒಬ್ಬರನ್ನು ಕ್ಷಮಿಸಿಕೊಂಡು ಆದರಿಸಿ ಸತ್ಕರಿಸಿ, ನಾವು ನಮ್ಗಿಂತ ಇತರರು ಹೆಚ್ಚಿನ ಮಕ್ಕಳಾಗಿದ್ದಾರೆ, ಆಶೀರ್ವಾದ ಹೊಂದಿದ್ದಾರೆ ಅಂತಕ್ಕಂಥ ರೀತಿಯಿಂದ ಗೌರವ ಕೊಡುತ್ತಾ ಜೀವಿಸ್ಲಿಕ್ಕೆ ಸಹಾಯ ಮಾಡಿ ನಾವು ಬಲಪಡಿಸು. ಯೇಸುವೆ, ನೀನು ಬೇಗನೆ ಬರೋ ಸಮಯದಲ್ಲಿ ನಮ್ಮ ಜೀವಿತನ ಸಮರ್ಪಣೆ ಮಾಡ್ತೇವೆ. ನೀನೇ ನಮ್ಮನ್ನು ಆಶೀರ್ವಾದ ಮಾಡಿ ಬೇಗನೆ ಬಾ ತಂದೆ. ಈ ಲೋಕ ಪಾಪಂದ ಕೂಡಿದೆ, ಈ ಶಾಪಂದ ಕೂಡಿದೆ. ಈ ಲೋಕ ನಮ್ಮ ಬೇಡ ಸ್ವಾಮಿ. ಪರಲೋಕದಲ್ಲಿ ನಿರಂತರ ಜೀವಿಸ್ತಕ್ಕಂಥ ಸ್ಥಳವಾಗಿದೆ. ಆ ಪರಲೋಕಕ್ಕೆ ನಡೆಸು. ಅಲ್ಲಿವರೆಗೆ ನಮ್ಮ ಸೇವೆಯನ್ನು, ನಮ್ಮ ಸಭೆಗಳನ್ನು, ಸ್ಕೂಲ್ಗಳನ್ನು ಆಶೀರ್ವಾದ ಮಾಡು. ನಮ್ಮನ್ನು ಸಿದ್ಧತೆ ಮಾಡಿಕೊಂಡು ಇತರನ್ನು ಸಿದ್ಧತೆ ಮಾಡಿ ರಕ್ಷಣೆಯಲ್ಲಿ ನಡೆದು, ಬೆಳಕಿನಲ್ಲಿ ನಡೆದು, ಸತ್ಯದಲ್ಲಿ ಜೀವಿಸಿ ಆ ನಿತ್ಯರಾದ ಸೇತನ ಸೋಬೇಕು ದಯಪಾಲಿಸಬೇಕಾಗಿ ಯೇಸುವಿನ ಜೀವನದಲ್ಲಿ ಬಿಡ್ತೇನೆ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಏರಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಜೂಮ್ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳು ಸಂಗಡ, ಬಂಧು ಬಳಗದ ಸಂಗಡ ಹಾಗೂ ಮಾಡುವಂತ ಸೇವೆ ಕೆಲಸ ಕಾರ್ಯಗಳ ಸಂಗಡ, ಈ ಪ್ರಾರ್ಥನಾ ಕೂಟಗಳಲ್ಲಿ ಸಲ್ಲಿಸಿರುವಂತಹ ಮನವಿಗಳ ಸಂಗಡ ಹಾಗೂ ಸ್ವಾಮಿ ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ಸತ್ಯವನ್ನು ಹುಡುಕಿ ನಿನ್ನ ಸತ್ಯಕ್ಕಾಗಿ ಹಂಬಲಿಸುತ್ತಿರುವಂತ ಎಲ್ಲ ದೇವ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಅತ್ಯುತ್ತಮವಾದಂತ ಸಂದೇಶಕ್ಕಾಗಿ ಬೋಧಕರಾದ ಹಿರಿಯರಾದಂತಹ ನಾಗರಾಜ್ ಸರ್ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕುಡಿ ಬಂದಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಬೆಂಜಮನ್ ರವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅಂತ್ಯಪ್ರಾಸ ಮಾಡಿದಂತ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಅನುದಿನವೂ ಈ ಉನ್ನತವಾದಂತ ಸೇವೆಯಲ್ಲಿ ಭಾಗಿಗಳಾಗುವಂತ ಕೃಪೆಯನ್ನು ಕೊಟ್ಟು ಈ ಕೊನೆ ಕಾಲದಲ್ಲಿ ಕರ್ತನ ಬರೋಣವನ್ನು ಸಿದ್ಧಪಡಿಸಲು ನಾವೆಲ್ಲರೂ ಶ್ರಮಿಸುವಾಗೆ, ನಮ್ಮ ಕುಟುಂಬ ಮಕ್ಕಳನ್ನ ಸಿದ್ಧಪಡಿಸಿಕೊಳ್ಳುವಾಗೆ ಪವಿತ್ರಾತ್ಮನು ನಮ್ಮೆಲ್ಲರನ್ನ ದಿನನಿತ್ಯವೂ ನಡೆಸಲಿ. ಈ ದಿನವೆಲ್ಲ ನಮ್ಮೊಟ್ಟಿಗಿದ್ದು ಕಾಯ್ದು ಕಾಪಾಡಿ ಮತ್ತೆ ಸುರಕ್ಷತೆಯಿಂದ, ಸುಕ್ಷೇಮದಿಂದ, ಸಂತೋಷದಿಂದ ದೇವರ ಸನ್ನಿಧಾನಕ್ಕೆ ಸಾಯಂಕಾಲ ಕೂಡಿ ಬರುವಾಗೆ ಕರ್ತನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಧನ್ಯವಾದ. ನಾಗರಾಜ್ ಸರ್, ಥ್ಯಾಂಕ್ ಯು ನಾಗರಾಜ್ ಸರ್, ಒಳ್ಳೆ ವಾಕ್ಯ ತಿಳಿಸ್ಕೊಟ್ಟಿದ್ದೀರಾ. ಮನೆ ಕುಟುಂಬ ದೇವರ ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್. ಧನ್ಯವಾದಗಳು. ಶುಭೋದಯ. Morning everybody. Nice message. ಎಲ್ಲರಿಗೂ ಜೈ ಕ್ರಿಸ್ತ. ನಾಗರಾಜ್ ಸರ್ ಜೈ ಕ್ರಿಸ್ತ ಒಳ್ಳೆ ವಾಕ್ಯಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.